ನಮಸ್ಕಾರ. ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ DNA 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಹಾರ್ಮುಜ್ಗೆ ಆಗ್ತಾ ಇರುವಂಥ ಬೆಳವಣಿಗೆಗೆ ಸಂಬಂಧಪಟ್ಟದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ ಕೆಲವು ದಿನಗಳ ಹಿಂದೆ ಒಂದು ನಿಲುವು ತೆಗೆದುಕೊಂಡಿದ್ದರು. ಮಾತುಕತೆಯ ಮುಖಾಂತರ ಇದನ್ನು ಬಗೆಹರಿಸ್ಕೊಂಡು ಬಿಡೋಣ, ಎಷ್ಟು ದಿನ ಯುದ್ಧ ಮಾಡೋದು, ಅವ್ರಿಗೊಂದು ಸ್ವಲ್ಪ ಉಸಿರಾಡೋದಕ್ಕೆ ಸಮಯ ಸಿಗಲಿ, ಈ ದಾಳಿಯನ್ನು ಸ್ಥಗಿತ ಮಾಡ್ತೀನಿ ಅಂತ ತನ್ನ ಪೆಂಟಗನ್ ಪಡೆಗೆ ಡೊನಾಲ್ಡ್ ಟ್ರಂಪ್ ಹೇಳಿದರು. 14ನೇ ದಿನ ನಾವು ದಾಳಿ ಮಾಡೋದು ಬೇಡ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತಾಗಿತ್ತು. ಅದಾದ ನಂತರ ದಾಳಿ ಪ್ರತಿದಾಳಿಗಾಯಿತು, ಕೆಲವೊಂದಿಷ್ಟು ಬೆಳವಣಿಗೆಗಳಾಯಿತು. ಒಮಾನ್ನವರು ಟೆಹರಾನಿಗೆ ಹೋದರು, ಎಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ನೋಡಿದ್ವಿ. ಇದೀಗ ಡೊನಾಲ್ಡ್ ಟ್ರಂಪ್ ಮುಂದುವರೆದು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಮಾನ್ ನೇತೃತ್ವದ ಮಾತುಕತೆ ಆಯಿತು, ಎಲ್ಲವೂ ಆಯಿತು, ಆದರೆ ಇರಾನ್ ಮುಂದೆ ಇನ್ಮೇಲೆ ಯಾವುದೇ ಸಂಧಾನದ ಮಾತುಕತೆಗಳಿಲ್ಲ, ಕದನ ವಿರಾಮ ಅನ್ನೋದು ಯಾವುದೂ ಇಲ್ಲ, ಸಂಧಾನದ ಕಾಲ ಮುಗಿದು ಹೋಗ್ಬಿಡ್ತು, ಈಗೇನಿದ್ದರೂ ಕೂಡ ದಾಳಿ ಮಾಡುವಂಥ ವಿಚಾರ ಅಂತ. ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಕೊಟ್ಟಂಥ ಹೇಳಿಕೆ. ಯಾವಾಗ ಈ ಹೇಳಿಕೆ ಡೊನಾಲ್ಡ್ ಟ್ರಂಪ್ ಅವರ ಬಾಯಿಂದ ಹೊರಗಡೆ ಬಂತೋ ಒನ್ಸ್ ಅಗೇನ್ ತೈಲ ಮಾರುಕಟ್ಟೆಯಲ್ಲಿ ಏರುಪೇರುಗಳಾಗ್ತಾ ಇದ್ದದ್ದನ್ನು ನೋಡಿದ್ವಿ. ಇವೆಲ್ಲದರ ಹೊರತಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಯಾವ ಹಾರ್ಮುಜ್ ಜಲಸಂಧಿ ನನ್ನ ಹಿಡಿತದಲ್ಲಿದೆ ಅಂತ ಇರಾನ್ ಹೇಳ್ತಾ ಇದೆಯೋ ಅದು ಶುದ್ಧ ಸುಳ್ಳು. ಹಾರ್ಮುಜ್ ಜಲಸಂಧಿ ಅಮೆರಿಕದ ನೇತೃತ್ವದಲ್ಲಿದೆ, ಅಮೆರಿಕದ ನೌಕಾಪಡೆಯ ದಿಗ್ಬಂಧನಕ್ಕೊಳಗಾಗಿದೆ, ನಾವು ಸಂಪೂರ್ಣವಾದಂಥ ನಿಯಂತ್ರಣವನ್ನು ಅಲ್ಲಿ ತೆಗೆದುಕೊಂಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಹೆಂಗೆ, ಯಾವ ಆಧಾರದ ಮೇಲೆ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ತನ್ನ ವ್ಯಾಪ್ತಿಯಲ್ಲಿದೆ, ತನ್ನ ತೆಕ್ಕೆಯ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ? ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದು ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇರೋದಾಗಿರ್ಬೋದು, ಬೇರೆ ವಾಣಿಜ್ಯ ಹಡಗುಗಳಿಗೆ ರಕ್ಷಣೆ ಕೊಡ್ತಾ ಇರೋದಾಗಿರ್ಬೋದು, ಮೈನ್ಸ್ಗಳನ್ನು ಹೊರ ಹಾಕುವಂಥ ಪ್ರಕ್ರಿಯೆ ಆಗಿರ್ಬೋದು. ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಅಮೆರಿಕ ಹೇಳ್ತಾ ಇದೆ, ಇಲ್ಲ ಹಾರ್ಮುಜ್ ಜಲಸಂಧಿ ನನ್ನ ವ್ಯಾಪ್ತಿಯಲ್ಲಿದೆ, ನಾನು ನನ್ನ ನಿಯಂತ್ರಣವನ್ನು ಸಾಧಿಸಿದ್ದೀನಿ ಅಂತ ಈ ಹೇಳಿಕೆ ಅದು ಬಂತು. ಈ ಆದ ನಂತರ ಅಮೆರಿಕಾದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿಬಿಟ್ಟಿದೆ. ಏನು ಬೆಳವಣಿಗೆ ಅಂತ ಹೇಳಿದ್ರೆ, ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ಟ್ರ್ಯಾಕ್ ಮಾಡೋ ಪ್ರಯತ್ನಗಳಾಗಿದೆ, ಅವುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನಗಳಾಗಿದೆ. ಈ ಸೈಬರ್ ದಾಳಿಯ ಹಿಂದೆ ಇರಾನ್ ಕೈವಾಡ ಇದೆ ಎನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇದೆ. ನೋಡಿ, ಅಮೆರಿಕ ಟೆಕ್ನಾಲಜಿಯಲ್ಲಿ ಅತ್ಯುನ್ನತವಾದಂತಹ ಸಾಮಗ್ರಿಗಳನ್ನು ಹೊಂದಿದೆ, ಅತ್ಯುನ್ನತವಾಗಿ ಸಾಧಿಸಿದೆ ಅಂತ ನಾವೆಲ್ಲ ಮಾತನಾಡ್ತೀವಿ. ಆದರೆ ಅಮೆರಿಕದ ವಿವಿಧ ರಾಜ್ಯಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗಳ ಮೇಲೆ ಇಂಥದ್ದೊಂದು ದಾಳಿಯಾಗಿರುವಂತಹ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಮೊಟ್ಟ ಮೊದಲ ಬಾರಿನ ಸಾಧ್ಯ ಇಲ್ಲ. 2013ರಲ್ಲಿ ಒಂದು ಸರಿ ಆಗಿತ್ತು, 2021ರಲ್ಲಿ ಆಗಿತ್ತು, ಒನ್ಸ್ ಅಗೇನ್ ಈಗಲೂ ಆಗಿದೆ. 2013ರಲ್ಲಿ ಆದಾಗಲೂ ಕೂಡ IRGC ಕೈವಾಡ ಆಗಿತ್ತು, 2021ರಲ್ಲೂ ಕೂಡ ಆದಾಗ IRGC ಕೈವಾಡ ಆಗಿತ್ತು. ಒನ್ಸ್ ಅಗೇನ್ ಇದೇ ಪೂರಕ ಮಾಹಿತಿಯಂತೆ ಅಮೆರಿಕ ಇವತ್ತು ಇರಾನ್ ವಿರುದ್ಧ ಇದನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಹಾಗಾದರೆ ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ, ಹಾರ್ಮುಜ್ನಲ್ಲಿ ಅಮೆರಿಕ ಹಿಡಿತ. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಯಾವಾಗ ಬದಲಾಗುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಅನೇಕ ಬಾರಿ ಹೇಳಿದ್ದೇನೆ ಇದೇ DNAಯಲ್ಲಿ. ಯಾವಾಗ ಈ ಮನುಷ್ಯ ಹೆಂಗಿರ್ತಾನೆ ಅನ್ನೋದು ಗೊತ್ತಿಲ್ಲ ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನನ್ನು ನಂಬುವ ಅತ್ಯಂತ ಕೊನೆಯ ವ್ಯಕ್ತಿ ನಾನು ಅಂತ. ಅಂದರೆ ನಾನು ಯಾವತ್ತಿಗೂ ಕೂಡ ಇರಾನನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮೆಸೇಜನ್ನು ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇದ್ದಾರೆ. ನೋಡಿ, ಡೊನಾಲ್ಡ್ ಟ್ರಂಪ್ ಮಾತುಕತೆಗೆ ಕೊಡೋದು, ಇದರರ್ಥ ರಾಜತಾಂತ್ರಿಕವಾಗಿ ಒಂದು ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಪ್ರಯೋಗ ಮಾಡ್ತಿದ್ದಾರೆ ಅಂತ. ಏಕಾಏಕಿಯಾಗಿ ಒತ್ತಡವನ್ನು ಹೇರೋದು, ಆ ಒತ್ತಡದ ಮುಖಾಂತರ ಇರಾನ್ ಮಣಿಯುವಂತೆ ನೋಡಿಕೊಳ್ಳೋದು, ಮಣಿಯೋದಕ್ಕೆ ಸ್ವಲ್ಪ ಬಂದಾಗ ಸ್ವಲ್ಪ ಉಸಿರಾಡೋದಕ್ಕೆ ಜಾಗವನ್ನು ಕೊಡೋದು. ಆ ಮಾತುಕತೆ ಮುಖಾಂತರ ಏನಾದರೂ ಆಗುತ್ತಂತ ಇರಾನ್ ಬಗ್ಗದೇ ಇದ್ದಾಗ ಒನ್ಸ್ ಅಗೇನ್ ಒತ್ತಡ ಹಾಕುವಂತಹ ಪ್ರಯತ್ನ. ಈ ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಅನೇಕ ದಿನಗಳಿಂದ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇ ತಂತ್ರವನ್ನು ಮತ್ತೊಮ್ಮೆ ಇರಾನ್ ವಿರುದ್ಧ ಪ್ರಯೋಗ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಏನೇ ಹೇಳಿದರು? ರಾಜತಾಂತ್ರಿಕ ಬಾಗಿಲುಗಳು ಮುಚ್ಚೋದಕ್ಕೆ ಏನೇನೆಲ್ಲ ಬೆಳವಣಿಗೆ ಆಯಿತು? ಅಮೆರಿಕದ ಈ ವಾಟರ್ ಟ್ಯಾಪ್ಗಳ ಮೇಲೆ ಆದಂತಹ ದಾಳಿಗಳೇನು? ಎಲ್ಲದರ ಬಗ್ಗೆಯೂ ಕೂಡ ಮೊದಲ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಾರ್ಮುಜ್ ನಮ್ಮ ಕಂಟ್ರೋಲ್ನಲ್ಲಿ ಇದೆ. ಯಾರು ಹೇಳಿರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಮೊನ್ನೆ ಅಷ್ಟೇ ಈ ಹೇಳಿಕೆಯನ್ನು ಕೊಟ್ಟಿದ್ರು ಅವರು. ಪರಮಾಣು ಕಾರ್ಯಕ್ರಮದ ಬಗ್ಗೆ ನೆಕ್ಸ್ಟ್ ಮಾತನಾಡೋಣ, ಮೊದಲು ಹಾರ್ಮುಜ್ ಜಲಸಂಧಿ ಅಂತ. ಇದಕ್ಕೆ ಇರಾನ್ನವರು ಒಂದು 3 ಬೇಡಿಕೆಗಳನ್ನು ಇಟ್ಟರು. ನೀವು ನಮ್ಮ ಆಸ್ತಿಯನ್ನು ಫ್ರೀಸ್ ಮಾಡಿದ್ದನ್ನು ಬಿಡುಗಡೆ ಮಾಡಬೇಕು,
ಹಾರ್ಮುಜ್ ಜಲಸಂಧಿಯಲ್ಲಿರುವಂಥ ನೌಕಾ ದಿಗ್ಬಂಧನವನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು, ಅದಾದ ನಂತರ ನಮಗೆ ಯುದ್ಧ ಪರಿಹಾರವನ್ನು ಕೊಡಬೇಕು ಅಂತ ಇರಾನ್ನವರು 3 ಬೇಡಿಕೆ ಇಟ್ಟರು. ಈ ಬೇಡಿಕೆ ಇಟ್ಟಿದ್ದರ ತದ್ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದರು 52,000 ಜನ ಏನು ಮೃತಪಟ್ಟಿದ್ದಾರಲ್ಲ ಅದಕ್ಕೆ ಇರಾನ್ ಮೊದಲು ಪರಿಹಾರ ಕೊಡಲಿ, ಅದಾದ ನಂತರ ನಾನು ಮುಂದಿನದ್ದು ನೋಡ್ಕೊಳ್ತೀನಿ ಅಂತ ಟ್ರಂಪ್ ಅವರು ಹೇಳಿದರು. ಇದೀಗ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಶೂನ್ಯ ವಿಶ್ವಾಸ ಇದೆ ಇರಾನ್ ಮೇಲೆ, ನನಗೆ ಶೂನ್ಯ ವಿಶ್ವಾಸ, ಇರಾನ್ ನನ್ನ ಯಾವುದೇ ಕಾರಣಕ್ಕಾಗಿಯೂ ನಂಬಲ್ಲ, ನನ್ನ ಬಳಿ ಅವರು ನಿರಂತರವಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತು. ನೀವು ನೋಡಿ, ಮೇರಿಲ್ಯಾಂಡ್ನ ಜಾಯಿಂಟ್ ವೇಸ್ ಆಂಡ್ರೋಸ್ನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ್ರು ಅವರು. ಇರಾನ್ ನಾಯಕರು ನಮಗೆ ನಿರಂತರವಾಗಿ ಸುಳ್ಳು ಹೇಳ್ತಾ ಬಂದಿದ್ದಾರೆ, ಆದ್ದರಿಂದ ನಾವೇ ಇರಾನನ್ನು ಅತ್ಯಂತ ಕನಿಷ್ಠವಾಗಿ ನಂಬುವಂಥ ಕೊನೆ ವ್ಯಕ್ತಿ ಅಂತೆಲ್ಲ ಹೇಳಿದರು. ಇವೆಲ್ಲದರ ಜೊತೆಗೆ ಹೇಳ್ತಾರೆ, ನಾವು ಸಂಪೂರ್ಣವಾಗಿ ಅಮೆರಿಕಾದ ಸೇನೆ ಹಾರ್ಮುಜ್ ಜಲಸಂಧಿಯಲ್ಲಿ ನಿಯಂತ್ರಣವನ್ನು ಹೊಂದಿದೆ, ನಾವು ಅದರ ಮಾಲೀಕತ್ವ ಹೊಂದಿದ್ದೀವಿ, ಇರಾನ್ ಯಾವುದೇ ರೀತಿಯ ಸಾಹಸಕ್ಕೆ ಕೈ ಹಾಕಿದರೆ ನಾವು ಅವರನ್ನು ಧೂಳಿಪಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಗಳನ್ನು ಕೊಟ್ಟರು. ಯಾಕೆ ಈ ಹೇಳಿಕೆಗಳನ್ನು ಕೊಟ್ಟರು? 2-3 ಕಾರಣಗಳನ್ನು ಹೇಳ್ತಾರೆ. ಒಂದು, ಮೈನ್ಗಳನ್ನು ಸಂಪೂರ್ಣ ತೆರವು ಕಾರ್ಯವನ್ನು ಅಮೆರಿಕ ಮಾಡ್ತಾ ಇದೆ. ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳು ಓಡಾಡಬಾರದು ಅಂತ ಮೈನ್ಗಳನ್ನು ಇರಾನ್ ಅಳವಡಿಸಿತ್ತು, ಇರಾನ್ ಮತ್ತು ಅಮೆರಿಕಾದ ನಡುವೆ ಫ್ರಾನ್ಸ್ನಲ್ಲಿ ಒಪ್ಪಂದ ಆದಾಗ ಅಮೆರಿಕ ಅದನ್ನು ತೆರವುಗೊಳಿಸಬೇಕು ಅಂತ ಮಾತುಕತೆಯಲ್ಲಾಗಿತ್ತು. ಅದಾದ ನಂತರ ಅಮೆರಿಕ ಏನು ಮಾಡ್ತಾ ಇದೆ, ತನ್ನ ಮೈನ್ ಸ್ವೀಪರ್ ಹಡಗುಗಳ ಮುಖಾಂತರ ಎಲ್ಲೆಲ್ಲಿ ಮೈನ್ಗಳನ್ನು ಇರಾನ್ ಅಳವಡಿಕೆ ಮಾಡಿದೆಯೋ ಅವುಗಳನ್ನು ತೆರವು ಮಾಡಿ ವಾಣಿಜ್ಯ ಹಡಗುಗಳು ಸುಗಮವಾಗಿ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಕಾರಣಕ್ಕಾಗಿ ನಿಯಂತ್ರಣವನ್ನು ಸಾಧಿಸಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ಕಾರಣ. 2ನೇ ಕಾರಣ, ಕಟ್ಟುನಿಟ್ಟಾದಂತಹ ನೌಕಾ ದಿಗ್ಬಂಧನವನ್ನು ಅಲ್ಲಿ ಹೇರಿದ್ದಾರೆ ಎನ್ನುವಂಥ ಕಾರಣ. ನೀವು ಅನೇಕ ದಿನಗಳಿಂದ ಒಂದು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತನ್ನ ನೌಕಾ ದಿಗ್ಬಂಧನವನ್ನು ಅಮೆರಿಕಾದವರು ಹೊಂದಿದ್ದಾರೆ. ಆ ಮುಖಾಂತರ ಇರಾನ್ಗೆ ಯಾವುದೇ ರೀತಿಯಾದಂಥ ಆಯುಧಗಳು ಸಾಮಗ್ರಿಗಳೂ ಕೂಡ ಒಳ ಹೋಗದಂತೆ ಹಾರ್ಮುಜ್ ಜಲಸಂಧಿ ಮುಖಾಂತರ ಅದನ್ನು ನೋಡಿಕೊಳ್ಳುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಇವನ್ ಇರಾನ್ನಿಂದ ಯಾವುದೇ ಆಯುಧ, ಸರಕು, ಸಾಮಗ್ರಿಗಳು, ತೈಲ ಯಾವುದೂ ಕೂಡ ಹೊರ ಹೋಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಅಮೆರಿಕ ತೆಗೆದುಕೊಂಡಿದೆ. ಈ ಕಾರಣಕ್ಕಾಗಿ ನಾನಲ್ಲಿ ನಿಯಂತ್ರಣವನ್ನು ಹೊಂದಿದ್ದೇನೆ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಯಾವ್ಯಾವ ವಾಣಿಜ್ಯ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತವೋ ಆ ಎಲ್ಲ ವಾಣಿಜ್ಯ ಹಡಗುಗಳನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ತಪಾಸಣೆ ಮಾಡ್ತಾ ಇದ್ದೀವಿ. ಆ ತಪಾಸಣೆ ಮಾಡ್ತಾ ಇರುವ ಕಾರಣಕ್ಕಾಗಿ ನಮ್ಮದು ಅಲ್ಲಿ ದೊಡ್ಡ ಮಟ್ಟದ ಹಿಡಿತಾ ಇದೆ ಅಂತ. ಹಾಗಾದರೆ 3ನೇ ಪಾಯಿಂಟ್ ಏನು ಅಂತ ಹೇಳಿದರೆ, ಡೊನಾಲ್ಡ್ ಟ್ರಂಪ್ ಏಕಾಂಗಿಯಾಗಿ ಅಥವಾ ಅಮೆರಿಕ ಏಕಾಂಗಿಯಾಗಿ ಮಾತ್ರ ಇದನ್ನು ನಿಯಂತ್ರಣ ಮಾಡ್ತಾ ಇದೆಯಾ? ಖಂಡಿತ ಇಲ್ಲ. ಅಮೆರಿಕಾದ ಜೊತೆಗೆ ಬ್ರಿಟನ್ ಕೂಡ ಸೇರಿಕೊಂಡಿದೆ. ಬ್ರಿಟನ್ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ತನ್ನ ಮಿತ್ರ ರಾಷ್ಟ್ರಗಳ ಪಡೆಯಲ್ಲಿ ಇಂಥದ್ದೊಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಈ ಕಾರ್ಯಾಚರಣೆ ಮುಖಾಂತರ ಹಾರ್ಮುಜ್ ಜಲಸಂಧಿ ನನ್ನದು ಅನ್ನೋ ಮೆಸೇಜನ್ನು ಡೊನಾಲ್ಡ್ ಟ್ರಂಪ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. 2ನೇ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಹಾರ್ಮುಜ್ನಲ್ಲಿ ಹೆಲ್ ಫೈರ್ ಮಿಸೈಲ್ ಆರ್ಭಟ ಆಗಿರೋ ಘಟನೆ. ಅಮೆರಿಕ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಿದಂಥ ಒಂದು ಹಡಗಿನ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದಾರೆ. ಹೇಗೆ IRGC ಅವರು ಭಾರತದ ಒಂದು 3 ಹಡಗುಗಳ ಮೇಲೆ ಒಂದೇ ವಾರದಲ್ಲಿ ಎಲ್ಲ ದಾಳಿ ಮಾಡಿಬಿಟ್ರಲ್ಲ, ನಮ್ಮ ಸಲಹೆ ಸೂಚನೆಗಳನ್ನು ಅವರು ನಿರ್ಲಕ್ಷ್ಯ ಮಾಡಿದರು ಅನ್ನುವ ಕಾರಣಕ್ಕಾಗಿ ದಾಳಿ ಮಾಡಿದ್ದೀವಿ ಅಂತ ಅದಕ್ಕೊಂದು ಸಮರ್ಥನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಇದೀಗ ಅದೇ ರೀತಿ ಆಯಿತು. ಇರಾನ್ ಬಂದರ್ನತ್ತ ಸಾಗ್ತಾ ಇದ್ದಂಥ ಪನಾಮ ಹಡಗನ್ನು ಅಮೆರಿಕಾದ ನೌಕಾಪಡೆಯವರು ತಡೆದರು. ಹಡಗಿನ ಸ್ಟೇರಿಂಗ್ ಗೇರನ್ನು ಗುರಿಯಾಗಿಸಿಕೊಂಡು ಹೆಲ್ ಫೈರ್ ಮಿಸೈಲನ್ನು ಉಡಾವಣೆ ಮಾಡಿದರು. ನೌಕಾ ದಿಗ್ಬಂಧನ ಹಿಂತೆಗೆಯುವ ತನಕವೂ ಕೂಡ ಹಾರ್ಮುಜನ್ನು ತೆರೆಯಲ್ಲ ಅಂತ ಇರಾನ್ ಅವರು ಹೇಳಿದರು. ಏನಾಯಿತು ಬೆಳವಣಿಗೆಯಲ್ಲಿ ನೋಡಿ, ಒಂದು ಹಡಗು ಹೋಗ್ತಾ ಇತ್ತು, ಹೆಲ್ ಫೈರ್ ಕ್ಷಿಪಣಿಗಳನ್ನೆಲ್ಲ ಉಡಾವಣೆ ಮಾಡಿದರು. ಯಾವ ಹಡಗು? MV ವೆಲ್ನೋವಾ ಎನ್ನುವಂಥ ಒಂದು ಹಡಗಿದು ಪನಾಮ ದೇಶದ ಧ್ವಜವನ್ನು ಹೊತ್ತುಕೊಂಡು ಹೋಗ್ತಾ ಇತ್ತು. ಈ ಹಡಗು ಏನು ಮಾಡ್ತಾ ಇತ್ತು, ಅಮೆರಿಕ ಇರಾನ್ ಬಂದರುಗಳ ಮೇಲೆ ಹೇರಿರುವಂಥ ಈ ಎಲ್ಲ ನೌಕಾ ದಿಗ್ಬಂಧನಗಳನ್ನು ಉಲ್ಲಂಘಿಸಿ ಹೋಗ್ತಾ ಇತ್ತು ಅಂತ ಅಮೆರಿಕಾದ ವಾದ ಆಗಿದೆ. ಏನಾಯಿತು ಬೆಳವಣಿಗೆ? ಹಡಗಿಗೆ ಅಮೆರಿಕ ಸೇನೆದವರು ಹೇಳಿದ್ರಂತೆ ಒಮಾನ್ ಕೊಲ್ಲಿಯಲ್ಲಿ, ನೀವು ನನ್ನ ಎಚ್ಚರಿಕೆಗಳನ್ನು ಫಾಲೋ ಮಾಡಬೇಕು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಡಗನ್ನು ಮುನ್ನಡೆಸಬೇಡಿ ಅಂತ ಅಮೆರಿಕದ ಸೈನಿಕರಿಂದ ಸೂಚನೆ ಹೋಯ್ತಂತೆ. ಆದರೆ ಹಡಗಿನ ನಾಗರಿಕ ಸಿಬ್ಬಂದಿ ಅಮೆರಿಕದ ಎಚ್ಚರಿಕೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನವನ್ನು ಮಾಡಿದರು. ಮುಂದಕ್ಕೆ ಹೋಗೋ ಪ್ರಯತ್ನದ ಭಾಗವಾಗಿ ನಾವು MH-60 ಯುದ್ಧ ಹೆಲಿಕಾಪ್ಟರ್ನ ಮುಖಾಂತರ ಹಡಗಿನ ಎಂಜಿನ್ ರೂಮನ್ನು ಗುರಿಯಾಗಿಸಿಕೊಂಡು 2 ಹೆಲ್ ಫೈರ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದ್ವಿ ಅಂತ ಅಮೆರಿಕದವರು ಹೇಳಿದರು. ಸೂಚನೆ ಕೊಟ್ವಿ, ಸೂಚನೆಯ ನಂತರ ಅವರು ನಿಲ್ಲದೇ ಇದ್ದಿದ್ದಕ್ಕೆ ಎಂಜಿನ್ ಅನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ ಅಂತ ಹೇಳಿದರು. ಇದಕ್ಕೆ ಅಮೆರಿಕ ಹೇಳ್ತಾ ಇದೆ, ನಾವು ಸಂಪೂರ್ಣವಾಗಿ ಹಡಗನ್ನು ಮುಳುಗಿಸುವಂಥ ಉದ್ದೇಶವನ್ನು ಹೊಂದಿರಲಿಲ್ಲ. ಹೆಲ್ ಫೈರ್ ಕ್ಷಿಪಣಿಗಳು ಹಡಗಿನ ಎಂಜಿನ್ ರೂಮ್ಗೆ ನೇರವಾಗಿ ಅಪ್ಪಳಿಸಿದ ಪರಿಣಾಮವಾಗಿ ಇದೆಲ್ಲವೂ ಕೂಡ ಆಯಿತು ಅಂತ. ಯಾವಾಗ ಈ ಹೆಲ್ ಫೈರ್ ಕ್ಷಿಪಣಿಗಳು ಹಡಗನ್ನು ತಲುಪಿದು, ಸಂಪೂರ್ಣವಾಗಿ ಹಡಗನ್ನು ಮುನ್ನಡೆಸುವಂತಹ ನಿಯಂತ್ರಣ ವ್ಯವಸ್ಥೆ ಏನಿತ್ತು, ಆ ನಿಯಂತ್ರಣ ವ್ಯವಸ್ಥೆ ಸಂಪೂರ್ಣವಾಗಿ ಹಾನಿಗೊಳಗಾಯಿತು. ಈ ಹಾನಿಗೊಳಗಾದ ನಂತರ ಈ ಎಲ್ಲವೂ ಕೂಡ ಬೆಳವಣಿಗೆ ಆಗಿದೆ. ಸೆಂಟ್ಕಾಮ್ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಏನು ಹೇಳ್ತಾರೆ ಅವರು, ಅಮೆರಿಕಾದ ನೌಕಾಪಡೆಯವರು ಬಂದು ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾ ದಿಗ್ಬಂಧನವನ್ನು ಹೇರಿದ ನಂತರ
ಗಮನಿಸಬೇಕಾದ ಸಂಗತಿ 55 ವಾಣಿಜ್ಯ ಹಡಗುಗಳು ಇರಾನ್ನಿಂದ ಹೊರಗಡೆ ಮತ್ತು ಇರಾನ್ಗೆ ಬರುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ವು. ಆ 55 ವಾಣಿಜ್ಯ ಹಡಗುಗಳಿಗೂ ಕೂಡ ನಾವು ನಾಶವನ್ನು ಮಾಡಿದ್ದೀವಿ. ಆ ಮುಖಾಂತರ ಹಾರ್ಮುಜ್ನಲ್ಲಿ ನಾವು ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಅಮೆರಿಕಾದವರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ 55 ವಾಣಿಜ್ಯ ಹಡಗುಗಳು ಅವೆಲ್ಲವೂ ಕೂಡ ಇರಾನ್ಗೆ ಹೋಗಬೇಕಾಗಿತ್ತು ಅಥವಾ ಇರಾನ್ನಿಂದ ಹೊರ ಹೋಗಬೇಕಾಗಿತ್ತು, ಅವುಗಳ ಮೇಲೆ ನಮ್ಮ ನಿಯಂತ್ರಣ ಇದೆ ಅನ್ನೋ ಸಂದೇಶವನ್ನು ಜಾಗತಿಕವಾಗಿ ಕೊಡೋ ಪ್ರಯತ್ನ ಇದೀಗ ಅಮೆರಿಕಾದಿಂದ ಆಗಿದೆ. ಇವೆಲ್ಲದರ ನಡುವೆ ಕೆಂಪು ಸಮುದ್ರದಲ್ಲಿ ಹೌತಿಗಳ ಅಟ್ಟಹಾಸ ಮುಂದುವರೆದಿದೆ. 6 ಮಂದಿ ಮೃತಪಟ್ಟಿರೋ ಘಟನೆ ಆಗಿದೆ. ಯಮನ್ನ ಹೌತಿ ಬಂಡುಕೋರರಿಂದ ಸರಕು ಸಾಗಣೆ ಹಡಗಿನ ಮೇಲೆ ಭೀಕರವಾಗಿ ದಾಳಿ ಆಯಿತು. ಮೊನ್ನೆಯೂ ಕೂಡ ದಾಳಿಯಾಗಿದ್ದನ್ನು ನೋಡಿದ್ದೀವಿ. ನೀವು ನೋಡಿ, 2 ವ್ಯತ್ಯಾಸ ನೀವು ಗಮನಿಸಬೇಕು. ಇಲ್ಲಿ ಭಾರಿ ಸ್ಪಷ್ಟ ಇದೆ. ಯಾವ ಅಮೆರಿಕ ಇರಾನ್ ವಿರುದ್ಧ ಯುದ್ಧವನ್ನು ಮಾಡಿ ಇರಾನ್ಗೆ ಪೆಟ್ಟು ಕೊಡಬೇಕು ಅಂತ ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನ ವಿಧಿಸಿ ವಾಣಿಜ್ಯ ಹಡಗುಗಳು ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಇರಾನ್ಗೆ ಪೆಟ್ಟು ಕೊಡ್ತಾ ಇದೆ. ಆದರೆ ಇರಾನ್ ತನ್ನ ಪ್ರಾಕ್ಸಿ ಸಂಘಟನೆ ಹೌತಿಗಳ ಮುಖಾಂತರ ಅಮೆರಿಕಾದ ಮಿತ್ರ ದೇಶ ಆಗಿರುವಂಥ ಸೌದಿ ಅರೇಬಿಯಾಕ್ಕೆ ಕೆಂಪು ಸಮುದ್ರದಲ್ಲಿ ದಿಗ್ಬಂಧನವನ್ನು ವಿಧಿಸಿ ಅದರ ಆರ್ಥಿಕತೆಗೆ ಪೆಟ್ಟು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಅರ್ಥ ಏನು? ನೀವು ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡಿದರೆ ನಾನು 12% ತೈಲ ಪೂರೈಕೆ ಆಗುವ ಮತ್ತು ಸೌದಿ ಅರೇಬಿಯಾದ ಒಟ್ಟಾರೆ ಆರ್ಥಿಕತೆಯ ಬೆನ್ನೆಲುಬು ಅಂತ ಕರೆಸಿಕೊಳ್ಳುವಂತಹ ಬಾಬೆಲ್ ಮಂದೇಬ್ ಆಗಿರ್ಬೋದು, ಬಾಬೆಲ್ ಮಂದೇಬ್ ಅದೇ ಕೆಂಪು ಸಮುದ್ರವನ್ನು ನಿಯಂತ್ರಣ ಮಾಡ್ತೀನಿ ಎನ್ನುವಂಥ ಸಂದೇಶವನ್ನು ಇದೀಗ ಹೌತಿಗಳು ಕೊಟ್ಟಂಗೆ ಕಾಣಿಸ್ತಾ ಇದೆ. ಈಜಿಪ್ಟ್ ಒಡೆತನದ ತಿಹಾಮ ಹಡಗಿನ ಮೇಲೆ ಮಿಸೈಲ್ ದಾಳಿ ಆಯಿತು, ಬೆಂಕಿಯೆಲ್ಲ ಆವರಿಸ್ತು. ಅದಾದ ನಂತರ ಅಲ್ಲಿ ಕೆಲವೊಂದಿಷ್ಟು ಜನ ಮೃತಪಟ್ಟಿದ್ದಾರೆ, 6 ಜನ ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅಂದರೆ ಈ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಎಲ್ಲ ಯುದ್ಧ ಶುರುವಾದ ನಂತರ ಹೌತಿ ಪಡೆಗಳು ವಾಣಿಜ್ಯ ಹಡಗಿನ ಮೇಲೆ ನಡೆಸಿರುವಂತಹ ಮೊದಲ ಮತ್ತು ಭೀಕರ ದಾಳಿ ಮತ್ತು ಇಂಥದ್ದೊಂದು ದಾಳಿಯಲ್ಲಿ 3 ಜನ ಮೃತಪಟ್ಟಿದ್ದಾರೆ ಅಂತ. ಅಂದರೆ ಹೌತಿಗಳು ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಈ ಯುದ್ಧ ಶುರುವಾದ ನಂತರ ಮೊಟ್ಟ ಮೊದಲ ಬಾರಿಗೆ ಒಂದು ಕಮರ್ಷಿಯಲ್ ಹಡಗುಗಳ ಮೇಲೆ ಇಂಥದ್ದೊಂದು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಎಮ್ಮಿ ತಿಹಾಮ ಎನ್ನುವಂಥ ಸರಕು ಹಗರಣಗಳನ್ನೆಲ್ಲ ದಾಳಿ ಮಾಡಿಸುವ ಪ್ರಯತ್ನ ಎಲ್ಲವೂ ಕೂಡ ಆಗಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಇನ್ನು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಅಮೆರಿಕ ನೀರಿನ ವ್ಯವಸ್ಥೆ ಮೇಲೆ ಸೈಬರ್ ಅಟ್ಯಾಕ್ ಆಗಿದೆ. ಸೈಬರ್ ಅಟ್ಯಾಕ್ ಆಗಿರೋ ಘಟನೆ ಅಮೆರಿಕದ 7 ರಾಜ್ಯಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮೇಲೆ ಹ್ಯಾಕ್ ಆಗಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆ? ಸೈಬರ್ ದಾಳಿಯ ಹಿಂದೆ ಇರಾನ್ನ ಕೈವಾಡ ಇದೆ ಎನ್ನುವಂಥ ಶಂಕೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೊರಗೆ ಹಾಕಿದ್ದಾರೆ. ಅದಾದ ನಂತರ ಮಿನಿಸೋಟ, ಜಾರ್ಜಿಯಾ, ನ್ಯೂಜರ್ಸಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇಂಥದ್ದೊಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಮಿಸ್ರಿಟೋಟಾನಲ್ಲಿ ಭಾರಿ ಪೆಟ್ಟಾಗಿದೆ ಅಂತೆ. ಮಿನಿಸೋಟಾ ರಾಜ್ಯ ಅತ್ಯಂತ ಹೆಚ್ಚು ಬಾಧಿತ ಆಗಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಜಾರ್ಜಿಯಾ, ನ್ಯೂಜರ್ಸಿ, ಸೌತ್ ಡಕೋಟಾ ಸೇರಿದಂತೆ ಒಂದು 9 ರಾಜ್ಯಗಳದೆಲ್ಲ ಆಯಿತು. ಆನ್ಲೈನ್ ನಿಯಂತ್ರಣ ವ್ಯವಸ್ಥೆಯನ್ನೆಲ್ಲ ಹ್ಯಾಕ್ ಮಾಡಿ ಪಾಸ್ವರ್ಡ್ಗಳನ್ನೆಲ್ಲ ಕದ್ರಂತೆ, ಸೆಟ್ಟಿಂಗ್ಗಳನ್ನೆಲ್ಲ ಬದಲಾವಣೆ ಮಾಡಿದ್ರಂತೆ. ನೀರಿನ ಪಂಪ್ಗಳು, ವಾಲ್ಟ್ಗಳ ಮೇಲಿನ ಡಿಜಿಟಲ್ ಹತೋಟಿಯನ್ನು ಅಧಿಕಾರಿಗಳಿಗೆಲ್ಲ ಕಳೆದುಕೊಂಡು ಬಿಟ್ಟಿದ್ರು. ಇರಾನ್ ಬೆಂಬಲಿತ ಹ್ಯಾಕರ್ಗಳೆಲ್ಲ ಇದ್ರ ಕೈವಾಡ ಇದೆ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಿದ್ದಾರೆ. ಆದರೆ ಅಮೆರಿಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಏಕಕಾಲಕ್ಕೆ ಅಮೆರಿಕ ಇಂಥದ್ದೊಂದು ದಾಳಿಯನ್ನು ಎದುರಿಸಿದೆ ಅನ್ನುವಂಥ ಮಾಹಿತಿ ನಾನು ಆವಾಗಲೇ ಹೇಳಿದೆ ನಿಮಗೆ. 2013ರಲ್ಲಿ ಬೋವನ್ ಅವೆನ್ಯೂ ಅಣೆಕಟ್ಟು ಅಂತ ಒಂದು ಅಣೆಕಟ್ಟು, ಆ ಅಣೆಕಟ್ಟಿನ ಮೇಲೆ ದಾಳಿ ಆಗುತ್ತೆ. ಅಂದರೆ ಅಮೆರಿಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ಸೈಬರ್ ದಾಳಿಯನ್ನು ಎದುರಿಸಿದಂಥ ಘಟನೆ ಇದೆ. ಏನಾಗಿತ್ತು ಅವತ್ತು? IRGCಯ ಬೆಂಬಲಿತ ಹ್ಯಾಕರ್ಗಳೇನಿದ್ದಾರೆ ಈ ಸಣ್ಣ ಅಣೆಕಟ್ಟಿನ ಡಿಜಿಟಲ್ ನಿಯಂತ್ರಣ ವ್ಯವಸ್ಥೆ ಏನು ಮಾಡಿಬಿಟ್ರು, ಹ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಹ್ಯಾಕ್ ಮಾಡಿದ ನಂತರ ಅಣೆಕಟ್ಟಿನ ಪ್ರವಾಹ ನಿಯಂತ್ರಣ ಗೇಟನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಅವತ್ತು ಏನೋ ಒಂದು ಮ್ಯಾನ್ಯುವಲ್ ಆಗಿ ಅಮೆರಿಕಾದಿಂದ ರಕ್ಷಣೆಯನ್ನು ಪಡೆದುಕೊಂಡಿತ್ತು. ಒಂದು ಘಟನೆ. 2011ರಲ್ಲಿ ಓಲ್ಡ್ಸ್ಮಾರ್ ನೀರಿನ ಘಟಕದ ಮೇಲೆ ಇದೇ ಇರಾನ್ನವರು ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ನೀರಿಗೆ ಬಳಸುವಂಥ ಒಂದು ಲೈ ಎನ್ನುವಂಥ ಒಂದು ರಾಸಾಯನಿಕ ಪ್ರಮಾಣ, ಆ ಪ್ರಮಾಣ ಎಷ್ಟಿರಬೇಕಾಗಿತ್ತು? 100 ಪಟ್ಟು ಹೆಚ್ಚಿಸೋದಕ್ಕೆ ಪ್ರಯತ್ನವನ್ನು ಪಟ್ಟು ಒಂದು ವಿಷದ ನೀರನ್ನು ಜನರಿಗೆ ಕುಡಿಯೋದಕ್ಕೆ ಬಿಡಬೇಕು ಅನ್ನುವ ಕಾರಣಕ್ಕಾಗಿ ಅವತ್ತು ಕೂಡ ಒಂದು ಡಿಜಿಟಲ್ ಆಗಿ ಈ ರೀತಿಯಾಗಿ ಹ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಅದಾದ ನಂತರ ಈ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಅಮೆರಿಕ ಅವತ್ತು ಬಚಾವು ಕೂಡ ಆಗಿತ್ತು. ಯಾಕೆ ಅಮೆರಿಕಾದಲ್ಲಿ ಇಂತಹ ಘಟನೆಗಳು ಮೇಲಿಂದ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ, ನೀವು ರಕ್ಷಣಾತ್ಮಕವಾಗಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದೆ, ಅವರ ಅಧ್ಯಕ್ಷರಿಗೆ ಭದ್ರತೆಯನ್ನು ಹೆಂಗೆ ಕೊಡ್ತಾರೆ ಇತ್ಯಾದಿ ಇತ್ಯಾದಿ ಅನೇಕ ಬಾರಿ ನೋಡಿದ್ದೀವಿ. ಆದರೆ ದುರ್ಬಲ ಸೈಬರ್ ಭದ್ರತೆಯನ್ನು ಅವರು ಎಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ನೀರಿನ ಘಟಕಗಳಿಗೆ ಕೊಡ್ತಾರೆ. ಆ ದುರ್ಬಲತೆಯನ್ನು ಬಳಕೆ ಮಾಡಿಕೊಂಡು ಇವರು ದಾಳಿ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಾರಣ. ಎರಡನೇ ಕಾರಣ, ಇವತ್ತಿಗೂ ಕೂಡ ಅಮೆರಿಕಾದ
ಈ ವಾಟರ್ ಟ್ಯಾಂಕ್ಗಳಲ್ಲಿ ಅತ್ಯಂತ ಹಳೆಯ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಹಳೆಯ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದಿದ್ದ ಕಾರಣಕ್ಕಾಗಿ ಇವತ್ತು ಅಮೆರಿಕಾದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಭಯವನ್ನು ಸೃಷ್ಟಿ ಮಾಡಬಹುದು ಅಮೆರಿಕಾದಲ್ಲಿ ಅಂತ. ಈಗ ಉದಾಹರಣೆಗೆ ಸಾಮಾಜಿಕ ಭಯ ಅಂದರೆ ಹೆಂಗೆ? ಅಮೆರಿಕ ಏನು ಮಾಡುತ್ತೆ, ಇರಾನ್ನ ಆಂತರಿಕ ವಿಚಾರಗಳಿಗೆ ಕೈ ಹಾಕಿ ಅಲ್ಲಿಯ ನಾಯಕತ್ವದ ವಿರುದ್ಧ ಜನ ದಂಗೆ ಎದ್ದು ಪ್ರತಿಭಟನೆ ಮಾಡುವಂತೆ ಅಮೆರಿಕಾದಲ್ಲೇ ಕುಳಿತುಕೊಂಡು ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಒಂದು, ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಇರಾನ್ ಏನು ಮಾಡ್ತಾ ಇದೆ, ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದಂಥ ನೀರಿನ ವಿಚಾರದಲ್ಲೂ ಕೂಡ ಕನಿಷ್ಠ ಮಟ್ಟದ ಸವಲತ್ತನ್ನು ಜನರಿಗೆ ಕೊಡದೆ ಹೋದಾಗ ಅಮೆರಿಕಾದ ಜನರು ಟ್ರಂಪ್ ಅವರ ವಿರುದ್ಧ ಸಿಡಿದದ್ದು ಇಂಥದ್ದೊಂದು ಪ್ರತಿಭಟನೆ ಮಾಡಬಹುದು. ಆ ಮುಖಾಂತರ ಇದು ನಮಗೆ ಅನುಕೂಲ ಆಗಬಹುದು. ಆ ಕಾರಣಕ್ಕಾಗಿ ಒಂದು ಸಾಮಾಜಿಕ ಭಯವನ್ನು ಸೃಷ್ಟಿ ಮಾಡಿ ನಮ್ಮ ಅನುಕೂಲಕ್ಕೆ ಇದನ್ನು ಬಳಸಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಅಟ್ಯಾಕ್ಗಳನ್ನು ಅಮೆರಿಕಾದ ಬೇರೆ ಬೇರೆ ರಾಜ್ಯಗಳಲ್ಲಿ ಇರಾನ್ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಎನ್ನುವಂಥ ಆಲೋಚನೆಗಳ ಭಾಗವಾಗಿ ಇದೀಗ 26ರಲ್ಲೂ ಕೂಡ ಹಾಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದು ಏನಾಗುತ್ತೆ, ಟ್ರಂಪ್ ಹೆಂಗೆ ನೋಡ್ತಾರೆ ಇದನ್ನು ನೋಡೋಣ. ಜಿ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ, ಡೊನಾಲ್ಡ್ ಟ್ರಂಪ್ ಅವರ ಸಾವಿನ ಬಗ್ಗೆ ಅಥವಾ ಅವರಿಗೆ ಎದುರಾಗಿರುವಂಥ ಸಾವಿನ ಭೀತಿ ಬಗ್ಗೆ ಚರ್ಚೆ ಮಾಡೋದಿದೆ. ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೀನಿ. ಇರಾನ್ ಅನೇಕ ವರ್ಷಗಳಿಂದ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಬೇಕು ಅಂತ ಒಂದು ಪ್ರಾಯೋಜಕತ್ವವನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಅದಾದ ನಂತರ ಅನೇಕ ಪ್ರಯತ್ನಗಳನ್ನು ಕೂಡ ಇರಾನ್ ಮಾಡಿದೆ ಅಂತ ಅನೇಕ ಬಾರಿ ನಾವು ಇದೇ DNA ನೋಡಿದ್ದೀವಿ. ಇದರ ಮುಂದುವರೆದ ಭಾಗ ಇತ್ತೀಚೆಗೆ ನಡೆದಂಥ ನ್ಯಾಟೋ ಶೃಂಗಸಭೆ. ಟರ್ಕಿಯ ರಾಜಧಾನಿಯಲ್ಲಿ ನಡೆದಂಥ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ ತೆರಳಿದ್ರು. ಹೀಗೆ ತೆರಳಿದ್ದಂತಹ ಸಮಯದಲ್ಲಿ ಇರಾನ್ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿತ್ತು. ಅದು ಇಸ್ರೇಲ್ಗೂ ಗೊತ್ತಾಯಿತು. ಇಸ್ರೇಲ್ ಅದಾದ ನಂತರ ಸೀಕ್ರೆಟ್ ಏಜೆನ್ಸಿಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದರು. ಕೊನೆಯ ಕ್ಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಎಚ್ಚೆತ್ತುಕೊಂಡು ಡೊನಾಲ್ಡ್ ಟ್ರಂಪ್ ಅವರನ್ನು ರಕ್ಷಣೆ ಮಾಡಿದರು. ಒಂದು ಕುಕ್ಕಿಂಗ್ ಕ್ಯಾಂಟರ್ನಲ್ಲಿ ಇವರನ್ನು ರಕ್ಷಿಸಿ ಮತ್ತೊಂದು ಫ್ಲೈಟ್ಗೆ ಶಿಫ್ಟ್ ಮಾಡಿ ಅಲ್ಲಿಗೆ ಬ್ರಿಟನ್ನಿಗೆ ಬಂದರು. ಬ್ರಿಟನ್ನಿಂದ ಮತ್ತೆ ತಮ್ಮ ಹಾದಿಯನ್ನು ಸುಗಮಗೊಳಿಸಿಕೊಂಡ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋದು. ಈಗ ಯಕ್ಷ ಪ್ರಶ್ನೆ ಎದುರಾಗುತ್ತೆ, ಅಮೆರಿಕ ಯಾಕೆ ತನ್ನ ಅಧ್ಯಕ್ಷರಿಗೆ ಈ ರೀತಿಯಾದಂಥ ಭದ್ರತೆಯನ್ನು ಕೊಡುತ್ತೆ? ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಇತಿಹಾಸದಲ್ಲಿ, ಅಮೆರಿಕದ ಇತಿಹಾಸದಲ್ಲಿ ಅನೇಕ ಜನ ಅಧ್ಯಕ್ಷರ ಮೇಲೆ ಇಂಥದ್ದೊಂದು ದಾಳಿ ಮಾಡಬೇಕು, ಅವರನ್ನು ಕೊಲೆ ಮಾಡಬೇಕು ಅನ್ನುವಂಥ ವಿಫಲ ಯತ್ನಗಳಾಗಿದೆ. ಆ ವಿಫಲ ಯತ್ನಗಳ ಹೊರತಾಗಿಯೂ ಕೂಡ ಅಮೆರಿಕದ 4 ಜನ ಅಧ್ಯಕ್ಷರು ಇಂತಹ ಘಟನೆಗಳಲ್ಲಿ ಮೃತಪಟ್ಟುಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಅಮೆರಿಕದ ಅಧ್ಯಕ್ಷರಿಗೆ ರಕ್ಷಣೆ ಕೊಡುವಂಥ ಸೀಕ್ರೆಟ್ ಏಜೆನ್ಸಿ ಏನಿದೆ, ಯಾವಾಗಲೂ ಕೂಡ ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ರಕ್ಷಣೆ ಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಹಾಗಾದರೆ ಅಮೆರಿಕದ ಅಧ್ಯಕ್ಷರ ಈ ಒಟ್ಟಾರೆ ಇತಿಹಾಸದಲ್ಲಿ ಏನಾಗಿತ್ತು, ಡೊನಾಲ್ಡ್ ಟ್ರಂಪ್ ಹೆಂಗೆ ಪಾರಾಗಿ ಬಂದರು, ಏನೇನಾಯಿತು, ಎಲ್ಲದರ ಬಗ್ಗೆಯೂ ಕೂಡ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಕಿಚನ್ ಟ್ರಕ್ನಲ್ಲಿ ಅಡಗಿದ್ರಾ ಅಮೆರಿಕ ಅಧ್ಯಕ್ಷ ಅನ್ನೋ ಪ್ರಶ್ನೆ ನಾವು ನಿನ್ನೆಯೂ ಕೂಡ ಇದ್ರ ಬಗ್ಗೆ ನೋಡಿದ್ವಿ. ಇರಾನ್ ದಾಳಿಯ ಭೀತಿಯಿಂದ ಕಿಚನ್ ಟ್ರಕ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಡಗಿದ್ರು. ಟರ್ಕಿಯಿಂದ ಹಿಂತಿರುಗುವಂತಹ ಸಮಯದಲ್ಲಿ ಎಲ್ಲ ಘಟನೆಗಳಾಗಿತ್ತು. ನ್ಯಾಟೋ ಶೃಂಗಸಭೆಗೆ ತೆರಳಿದ್ರು. ಅಲ್ಲಿಂದ ವಾಪಸ್ ಬರುವಂತಹ ಸಮಯದಲ್ಲಿ ಇಂಥದ್ದೊಂದು ಘಟನೆ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ಇರಾನ್ ಅವರು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಸೀಕ್ರೆಟ್ ಆಪರೇಷನ್ ಎಲ್ಲ ಮಾಡಿದರು. ಕತಾರ್ ಕೊಟ್ಟಂತಹ ಒಂದು ಉಡುಗೊರೆಯ ವಿಮಾನವನ್ನೆಲ್ಲ ಕೈಬಿಟ್ಟು ಮಿಲಿಟರಿ ವಿಮಾನವನ್ನು ಏರಿದ್ರು. ಸಿನಿಮೆಯ ಮಾದರಿಯಲ್ಲಿ ರಹಸ್ಯವಾಗಿ ವಿಮಾನವನ್ನು ಬದಲಿಸಿದ್ದನ್ನು ಡೊನಾಲ್ಡ್ ಟ್ರಂಪ್ ಎಲ್ಲ ಒಪ್ಕೊಂಡಿದ್ದಾರೆ. ನಾನೊಬ್ಬ ಪರಿಣಾಮಕಾರಿ ಅಧ್ಯಕ್ಷ, ಹೀಗಾಗಿ ನನಗೆ ಬೆದರಿಕೆ ಕರೆಗಳಿದೆ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಒಪ್ಕೊಂಡಿದ್ರು. ಏನಾಯ್ತು ನೋಡಿ, ಕೆಲವೊಂದಿಷ್ಟು ಹಂತಗಳಿದೆ. ವಿಮಾನ ನಿಲ್ದಾಣಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಬಂದರು. ಟರ್ಕಿ ಅಂಕಾರ ವಿಮಾನ ನಿಲ್ದಾಣದಲ್ಲಿ ತಮ್ಮ ಭದ್ರತಾ ಸಿಬ್ಬಂದಿಯವರಿಗೆ ಬಂದರು. ಅದಾದ ನಂತರ ಮಾಧ್ಯಮಗಳಿಗೆ ಅಲ್ಲಿದ್ದಂಥ ಕೆಲವೊಂದಿಷ್ಟು ಜನರಿಗೆ ಕೈ ಬೀಸುವ ಪ್ರಯತ್ನವನ್ನು ಮಾಡಿದರು. ಕೈ ಬೀಸ್ತಾ ಏರ್ಫೋರ್ಸ್ 1 ವಿಮಾನದ ಮುಖ್ಯ ಮೆಟ್ಟಿಲುಗಳನ್ನು ಹತ್ತಿ ಒಳಗಡೆ ಹೋದರು. ಡೊನಾಲ್ಡ್ ಟ್ರಂಪ್ ಆ ಫ್ಲೈಟನ್ನು ಏರ್ತಾ ಇರೋದನ್ನು ಎಲ್ಲ ಮಾಧ್ಯಮಗಳು ಕವರೇಜ್ ಮಾಡ್ತಾ ಇತ್ತು. ಲೈವ್ ಆಗಿಯೂ ಕೂಡ ಬರ್ತಾ ಇತ್ತು. ಒಂದು ಘಟನೆ. ಎರಡನೇ ಸ್ಟೆಪ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ವಿಮಾನದ ಮುಂಭಾಗದಿಂದ ಹತ್ತಿ ಹೋಗ್ತಾರೆ, ಹಿಂಭಾಗದಿಂದ ವಾಪಸ್ ಎಕ್ಸಿಟ್ ಆಗ್ತಾರೆ, ರಹಸ್ಯವಾಗಿ ಹೊರಗಡೆ ಬರೋ ಪ್ರಯತ್ನವನ್ನು ಮಾಡಿದ್ರು. ರಹಸ್ಯವಾಗಿ ಹೊರಗಡೆ ಬಂದರು. ಅದಾದ ನಂತರ ಅಲ್ಲಿ ಇದ್ದಂಥ ಒಂದು ಆಹಾರ ಸರಬರಾಜು ಮಾಡ್ತಾ ಇದ್ದಂಥ ಒಂದು ಕ್ಯಾಂಟರ್ ಏರಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಆ ಬಾಗಿಲ ಹತ್ರ ಬರ್ತಾರೆ. ಬಾಗಿಲ ಹತ್ರ ಬಂದ ನಂತರ ಏಕಾಏಕಿಯಾಗಿ ಅಲ್ಲಿ ಕೆಲವೊಂದಿಷ್ಟು ಪಡೆಗಳಿತ್ತು. ಪಡೆಗಳೆಲ್ಲರೂ ಕೂಡ ಸೇರಿಕೊಂಡು ಟ್ರಕ್ನ ಹೈಡ್ರಾಲಿಕ್ ಬಾಕ್ಸ್ ಅನ್ನು ಅದಕ್ಕೆ ಜೋಡಣೆ ಮಾಡಿದ್ರು. ಅದಾದ ನಂತರ ಅವರು ಟ್ರಕ್ ಒಳಗಡೆಗೆ ನೇರವಾಗಿ ಹೋಗಿ ಕುಳಿತುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಇದು ಮೂರನೇದು. ನಾಲ್ಕನೇದು, ಆ ಟ್ರಕ್ನ ಮುಖಾಂತರವೇ ರನ್ವೇನಲ್ಲಿ ಚಲನೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಇದೇ ಡೊನಾಲ್ಡ್ ಟ್ರಂಪ್. ಬಾಕ್ಸ್ ಅನ್ನು ಕೆಳಗಿಳಿಸಲಾಯಿತು. ಮೇಲ್ನೋಟಕ್ಕೆ ಅದು ಖಾಲಿ ತಟ್ಟೆ, ಪಾತ್ರೆಗಳನ್ನು ಆಹಾರವನ್ನು ಸಾಗಾಟ ಮಾಡುವಂತಹ ವಾಹನ ಅಂತ ಅನಿಸಿಕೊಂಡಾಗಲೂ ಕೂಡ ಅದರ ಮುಖಾಂತರವೇ ಹೋಗಿ ಅಲ್ಲೇ ಪಕ್ಕದಲ್ಲೇ
ನಿಂತಿದ್ದಂಥ ಒಂದು C-32A ಎನ್ನುವಂತಹ ವಿಮಾನದ ಬಳಿ ತೆರಳಿತು. ಅಲ್ಲಿಗೆ ಹೋದಂತಹ ಡೊನಾಲ್ಡ್ ಟ್ರಂಪ್ ಏಕಾಏಕಿಯಾಗಿ ಕಿಚನ್ ಟ್ರಕ್ ಮತ್ತು ಆ ವಿಮಾನದ ಬಾಗಿಲಿಗೆ ಅದನ್ನು ಜೋಡಿಸೋ ಪ್ರಯತ್ನವನ್ನು ಮಾಡಿತು. ಅದಾದ ನಂತರ ಅತ್ಯಂತ ರಹಸ್ಯವಾಗಿ ಆ ವಿಮಾನದೊಳಗೆ ಡೊನಾಲ್ಡ್ ಟ್ರಂಪ್ ಅವರನ್ನು ಕಳಿಸಲಾಯಿತು. ತಕ್ಷಣವೇ ಆ ವಿಮಾನ ಟರ್ಕಿಯಿಂದ ಬ್ರಿಟನ್ಗೆ ಪಯಣವನ್ನು ಬೆಳೆಸ್ತು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. ಬಟ್ ಅಸಲಿ ವಿಮಾನದಲ್ಲಿದ್ದವರಿಗೆ ಸುಳ್ಳು ಮಾಹಿತಿಯನ್ನು ಕೊಡಲಾಗಿತ್ತು. ಅಲ್ಲಿ ಮಾಧ್ಯಮದ ಪ್ರತಿನಿಧಿಗಳಿದ್ದರು, ಕೆಲವೊಂದಿಷ್ಟು ಶ್ವೇತಭವನದ ಅಧಿಕಾರಿಗಳಿದ್ದರು, ಎಲ್ಲರೂ ಕೂಡ ಇದ್ದರು. ಅವ್ರಿಗೆ ಯಾರಿಗೂ ಕೂಡ ಈ ಮಾಹಿತಿ ಇಲ್ಲದೇ ಇದ್ದದ್ದು ಕೂಡ ವಿಪರ್ಯಾಸದ ಸಂಗತಿ. ಆ ರೀತಿಯಾಗಿ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದ್ದನ್ನು ನೋಡ್ತಾ ಇದ್ದೇವೆ. ಇದು ಒಂದು. ಎರಡನೇದ್ದು, ಇರಾನ್ ದಾಳಿ ಭೀತಿ ಫಿಲ್ಮಿ ಸ್ಟೈಲ್ ಶಿಫ್ಟಿಂಗ್ ಮಾಡಲಾಗಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ನಾನು ನಿನ್ನೆಯೂ ಕೂಡ ಜಾರ್ಜ್ ಬುಷ್ ಅವರ ಕಥೆಯನ್ನು ಹೇಳ್ತಾ ಬಂದಿದ್ದೆ ನಿಮಗೆ. ಇರಾಕ್ ಪ್ರವಾಸ ಕೈಗೊಂಡಿದ್ದಂಥ ಸಮಯದಲ್ಲೂ ಕೂಡ ರಹಸ್ಯವಾಗಿ ಅವ್ರು ಹೆಂಗೆ ವಾಪಸ್ ಬಂದಿದ್ರು ಅಮೆರಿಕಕ್ಕೆ ಅಂತ ಅಲ್ಲಿರುವಂಥ ಅಧಿಕಾರಿಗಳಿಗೆ ಗೊತ್ತಿದ್ದದ್ದೇ ಇದ್ದದ್ದು. ಕಿಟಕಿಗಳನ್ನು ಮುಚ್ಚಿ ಎಲ್ಲ ದ್ವೀಪಗಳನ್ನು ಆರಿಸಿ ಯಾರಿಗೂ ಕೂಡ ಗೊತ್ತಾಗದಂತೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡಲಾಗಿತ್ತು. ವೈರಿಗಳ ದಾರಿ ತಪ್ಪಿಸೋದಕ್ಕೆ ಏರ್ಫೋರ್ಸ್ 1 ವಿಮಾನವನ್ನೇ ಡಿಕಾಯ್ ಆಗಿ ಬಳಕೆ ಮಾಡ್ಕೋ ಪ್ರಯತ್ನವನ್ನು ಮಾಡಿದರು. ಅಂದರೆ ಡಿಕಾಯ್ ಅಂತ ಹೇಳಿದರೆ ದಾರಿ ತಪ್ಪಿಸೋ ತಂತ್ರ ಇದು, ಇರಾನ್ನವರನ್ನು ದಾರಿ ತಪ್ಪಿಸಬೇಕು ಅಂತ. ಅದೇ ರೀತಿಯಾಗಿ ಮಾಡಿದರು. ಜಗತ್ತಿನ ಎಲ್ಲ ಯಾವುದೇ ರಡಾರ್ಗಳು, ಉಪಗ್ರಹಗಳು ಅಧ್ಯಕ್ಷರ ಚಲನವಲನವನ್ನು ಗಮನದಲ್ಲಿ ಇಟ್ಕೊಳ್ತರವೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಇದೊಂದು ಡಿಕಾಯನ್ನು ಮಾಡಿದರು. ಒಳಗಿದ್ದಂಥ ಪತ್ರಕರ್ತರು, ಶ್ವೇತಭವನದ ಪತ್ರಕರ್ತರಿದ್ದರು, ಸಿಬ್ಬಂದಿಗಳಿದ್ದರು. ರಹಸ್ಯವಾಗಿ ಅವರು ಇಳಿದು ಆ ಕಿಚನ್ನ ಕ್ಯಾಂಟರ್ ಏನಿತ್ತು ಅದಕ್ಕೆ ಹೋಗಿದ್ದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಅಧ್ಯಕ್ಷರ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ಇದ್ದರು. ಕಿಟಕಿಗಳ ಪರದೆಯನ್ನು ಮುಚ್ಚುವಂಥ ತಂತ್ರವನ್ನು ಮಾರಿದರು. ಈ ವಿಮಾನ ಸಂಪೂರ್ಣವಾಗಿ ಖಾಲಿ ಹಾರೋ ಪ್ರಯತ್ನ ಆಯಿತು. ಇದು ಹೆಂಗಾಗಿತ್ತು? ಅಥವಾ ಇದಕ್ಕಿಂತ ಮೊದಲು 2000ನೇ ಇಸ್ವಿಯಲ್ಲಿ ಬಿಲ್ ಕ್ಲಿಂಟನ್ ಅವ್ರದ್ದು ಕೂಡ ಘಟನೆ ಆಯ್ತದು. ಬಿಲ್ ಕ್ಲಿಂಟನ್ ಏನು ಮಾಡಿರ್ತಾರೆ, ಭಾರತಕ್ಕೆ ಬಂದಿರ್ತಾರೆ. ಭಾರತದಲ್ಲಿ 2 ನಗರಗಳಿಗೆ ಹೋಗ್ತಾರೆ ಅವರು, ಮುಂಬೈ ಮತ್ತು ದಿಲ್ಲಿ. ಈ ದಿಲ್ಲಿ ಪ್ರವಾಸ ಮುಗಿದ ನಂತರ ಪಾಕಿಸ್ತಾನದ ಇಸ್ಲಾಮಾಬಾದಿಗೆ ಹೋಗಬೇಕಾಗಿತ್ತು ಅವರು. ಮುಂಬೈನ ಏರ್ಪೋರ್ಟಿಗೆ ಬರ್ತಾರೆ. ಬಟ್ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ಇಸ್ಲಾಮಾಬಾದ್ನಲ್ಲಿ ಉಗ್ರ ಚಟುವಟಿಕೆಗಳು ನಡೀತಾ ಇದೆ, ಉಗ್ರವಾದ ಎಲ್ಲ ಭಾರಿ ವ್ಯಾಪಕವಾಗಿ ನಡೀತಾ ಇದೆ, ನಾನು ಹೋಗ್ಬಿಟ್ರೆ ಅಲ್ಲಿ ಮತ್ತಷ್ಟು ನನ್ನ ಮೇಲೆ ಗುರಿ ಇಡಬಹುದಾದಂಥ ಸಂಭವ ಇದೆ ಅನ್ನುವಂಥ ಆಲೋಚನೆಗಳನ್ನು ಸೀಕ್ರೆಟ್ ಏಜೆನ್ಸಿ ಅವರೆಲ್ಲರೂ ಕೂಡ ಹೇಳೋ ಪ್ರಯತ್ನ ಆಯಿತು. ಆಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಬಳಕೆಗೆ 3 ವಿಮಾನಗಳು ಬಂದಿತ್ತು. ಆ 3 ವಿಮಾನಗಳ ಪೈಕಿ ಒಂದು ಡಿಕಾಯಾಗಿ ಬದಲಾವಣೆ ಮಾಡೋ ಪ್ರಯತ್ನವನ್ನು ಮಾಡಿ ಒಂದು ಬಣ್ಣದ ವಿಮಾನವನ್ನು ತೆಗೆದುಕೊಂಡು ಬಂದರು. ಆ ಮುಂಬೈ ಏರ್ಪೋರ್ಟಿಗೆ ಬರುತ್ತೆ, ಹಸ್ತಲಾಘವ ಮಾಡಿದರು. ಒನ್ಸ್ ಅಗೇನ್ ಅವರು ಫ್ಲೈಟ್ ಹತ್ತಿದ್ರು. ಅದಾದ ನಂತರ ಯಾವ ಫ್ಲೈಟ್ ಅಧಿಕೃತವಾಗಿ ಹೋಗಬೇಕಾಗಿತ್ತಲ್ಲ ಅದೇ ಫ್ಲೈಟನ್ನು ಏರೋ ಪ್ರಯತ್ನವನ್ನು ಮಾಡಿ ವಾಪಸ್ ಕೆಳಗೆ ಇಳಿದು ಪಕ್ಕದಲ್ಲೇ ಇದ್ದಂಥ ಇನ್ನೊಂದು ಸಣ್ಣ ಫ್ಲೈಟ್ ಏರಿ ಇಸ್ಲಾಮಾಬಾದಿಗೆ ಹೋಗೋ ಪ್ರಯತ್ನವನ್ನು ಮಾಡಿದರು. ಬಟ್ ಒರಿಜಿನಲ್ ಫ್ಲೈಟ್ನಲ್ಲಿ ಯಾವ ಫ್ಲೈಟ್ನಲ್ಲಿ ಕ್ಲಿಂಟನ್ ಅವರು ಹೋಗಬೇಕಾಗಿತ್ತು ಆ ಫ್ಲೈಟ್ನಲ್ಲಿ ಸೀಕ್ರೆಟ್ ಏಜೆನ್ಸಿಯ ಒಬ್ಬ ಅಧಿಕಾರಿಯನ್ನು ಆಸ್ ಇಟ್ ಈಸ್ ಕ್ಲಿಂಟನ್ ಅವರ ರೀತಿಯಾಗಿ ಮಾಡಿ ಅವರನ್ನ ಇಸ್ಲಾಮಾಬಾದ್ಗೆ ಕರೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡುತ್ತೆ. ಏನಾಗುತ್ತೆ ಘಟನೆ? ಇಸ್ಲಾಮಾಬಾದ್ಗೆ ನಕಲಿ ಕ್ಲಿಂಟನ್ ಇರುವಂತಹ ವ್ಯಕ್ತಿಯ ಆ ಫ್ಲೈಟ್ ಏನಿತ್ತಾ ಅದು ಮೊದಲು ಲ್ಯಾಂಡ್ ಆಗೋ ಪ್ರಯತ್ನ ಆಗುತ್ತೆ. ಆಗ ಮಾಧ್ಯಮಗಳು ತೋರಿಸಿದ್ವು, ನೋಡಿ ಕ್ಲಿಂಟನ್ ಅವರು ಇಸ್ಲಾಮಾಬಾದಿಗೆ ಬಂದರು ಅಂತ. ಆದರೆ ಆ ವ್ಯಕ್ತಿ ಅಸಲಿ ಅಲ್ಲ, ಆ ವ್ಯಕ್ತಿ ಅಸಲಿ. ಯಾವ ಸಣ್ಣ ವಿಮಾನದಲ್ಲಿ 2ನೇ ವಿಮಾನದಲ್ಲಿ ಕ್ಲಿಂಟನ್ ಅವರು ಹೋದ್ರಲ್ಲ ಆ ವಿಮಾನದಲ್ಲಿ ನಿಜವಾದ ಕ್ಲಿಂಟನ್ ಅವರು ಇದ್ರು ಅಂತ. ಆ ಮುಖಾಂತರ ಇಸ್ಲಾಮಾಬಾದ್ನ ಅಧಿಕಾರಿಗಳಿಗೂ ಕೂಡ ಗೊತ್ತಾಗದಂತೆ ಅಲ್ಲಿ ರಹಸ್ಯವಾಗಿ 6 ಗಂಟೆಗಳ ಕಾಲ ಪಾಕಿಸ್ತಾನದಲ್ಲಿ ಇದ್ರು, ವಾಪಸ್ ಅಮೆರಿಕಕ್ಕೆ ಹೋದ್ರು ಅಂತ. ಅದೇ ತಂತ್ರವನ್ನು ಕೂಡ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಅನುಸರಿಸಿದ್ರು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. ಇವೆಲ್ಲದರ ಜೊತೆಗೆ ಟ್ರಂಪ್ ಹತ್ಯೆಗೆ ಹೊಂಚು ಹಾಕಿದೆಯಾ ಇರಾನ್? ಸಹಜವಾಗಿ ಸುಲೈಮಾನಿ ಹತ್ಯೆ 2018ರ ಒಪ್ಪಂದದಿಂದ ಹೊರಗಡೆ ಬಂದಿದ್ದು, 2026ರಲ್ಲಿ ಆದಂತಹ ಬೆಳವಣಿಗೆಗಳು, ನನಗೆ ನಿರಂತರವಾಗಿ ಪ್ರಾಣ ಬೆದರಿಕೆಗಳಿವೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ವ್ಯಕ್ತಿಯನ್ನು ಮುಗಿಸಬೇಕು ಎನ್ನುವಂಥ ಆಲೋಚನೆಯಲ್ಲಿ ಇದ್ದಾರೆ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟರು, ನನ್ನನ್ನು ಯಾರಾದರೂ ಹತ್ಯೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರೆ, ಅಂದರೆ ಇರಾನ್ ಏನಾದರೂ ಪ್ರಯತ್ನವನ್ನು ಪಟ್ಟರೆ ನನ್ನ ಭದ್ರತಾ ಸಿಬ್ಬಂದಿಗೆ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟು ಬಿಟ್ಟಿದ್ದೀನಿ, ಇರಾನ್ ಅನ್ನುವಂತಹ ಭೂಮಿಯನ್ನೇ ಸರ್ವನಾಶ ಮಾಡಬೇಕು, ಇರಾನ್ ಅನ್ನುವಂಥ ಒಂದು ದೇಶವನ್ನೇ ಸರ್ವನಾಶ ಮಾಡಬೇಕು ಅಂತ ನಾನು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತು. ಹೀಗಾಗಿ ಅವರೆಲ್ಲ ಹೇಳ್ತಾ ಇದ್ದಾರೆ. 2024ರಲ್ಲಿ ಪಾಕಿಸ್ತಾನ ಮೂಲದ ಆಸಿಫ್ ಮರ್ಚೆಂಟ್ ಮತ್ತು ಇನ್ನೊಬ್ಬ ವ್ಯಕ್ತಿ ಅಫ್ಘಾನ್ ಮೂಲದ ಫರ್ಹಾದ್ ಶಾಕೇರಿ ಎನ್ನುವಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗಳ ಮುಖಾಂತರ IRGC ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಮಾಡೋದಕ್ಕೆ ನಿಯೋಜನೆ ಮಾಡಿತ್ತು ಅಂತ ಅಮೆರಿಕಾದ ಒಂದು ನ್ಯಾಯಾಲಯ ಹೇಳಿಕೆಗಳನ್ನು ಕೊಟ್ಟಿತ್ತು. ಈ ಒಂದು ಬೆಳವಣಿಗೆ ನಾವು ಅನೇಕ ಬಾರಿ ಹೇಳಿದ್ದೀವಿ. ಇದೇ ಪೆನ್ಸಿಲ್ವೇನಿಯಾ ಎನ್ನುವಂಥ ಒಂದು ಪ್ರದೇಶದಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದರು. ಈ ವಲಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಾಫ್ ತೋರಿಕೆ ಮಾಡ್ತಾ ಇದ್ರು. ಆ ಗ್ರಾಫನ್ನು ತೋರಿಸುವಂತಹ ಸಮಯದಲ್ಲಿ ಮ್ಯಾಥ್ಯೂ ಎನ್ನುವಂಥ ಒಬ್ಬ ವ್ಯಕ್ತಿ, ಕ್ರೂಕ್ಸ್ ಎನ್ನುವಂಥ ಒಬ್ಬ ವ್ಯಕ್ತಿ ಏಕಾಏಕಿಯಾಗಿ ಬಂದ, ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ. ಡೊನಾಲ್ಡ್ ಟ್ರಂಪ್ ಅವರ ಬಲಗಿವಿಗೆ ಅದು ತಾಗಿ ಹೋಗಿದ್ದನ್ನು ಕೂಡ ನೋಡಿದ್ದೀವಿ. ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಎಲ್ಲವೂ ಕೂಡ ಘಟನೆ ಆಯಿತು. ಈ ಎಲ್ಲ ಘಟನೆ ಆದ ನಂತರ ಈ ಮ್ಯಾಥ್ಯೂ ಕ್ರೂಕ್ಸ್ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡೋ ಘಟನೆಗಳು ಕೂಡ ಎಲ್ಲವೂ ಕೂಡ ಆಗಿತ್ತು. ಈಗ ಪ್ರಶ್ನೆ ಬರುತ್ತೆ, ಯಾಕೆ ಈ ರೀತಿಯಾದಂಥ
ಅಂತ ರಕ್ಷಣೆ. ನೀವು ನೋಡಿ, ಕೇವಲ ಅಮೆರಿಕದ ಅಧ್ಯಕ್ಷರ ರಕ್ಷಣೆಗಾಗಿಯೇ ಈ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯಲ್ಲಿ 7,000 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. 7,000 ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಒಂದು ದಿನದ ಅವರ ರಕ್ಷಣೆಯ ಹಣವೇ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಯಾವುದೋ ಒಂದು ದೇಶಕ್ಕೆ ಹೋಗ್ತಾರೆ, ಯಾವುದೋ ಒಂದು ಪ್ರದೇಶಕ್ಕೆ ಅಮೆರಿಕದ ಅಧ್ಯಕ್ಷರು ಹೋಗ್ತಾರೆ ಅಂತ ಹೇಳಿದ್ರೆ 2-3 ವಾರಗಳ ಮೊದಲೇ ಅಲ್ಲಿ ಭದ್ರತಾ ಪಡೆಗಳು ಹೋಗಿ ಅಲ್ಲಿಯ ಪರಿಸ್ಥಿತಿ ಹೆಂಗಿದೆ, ಇಲ್ಲಿ ಅಧ್ಯಕ್ಷರು ಬರಬಹುದಾ, ಏನು ಎತ್ತ ಎಲ್ಲವನ್ನ ಅವಲೋಕನ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ಭಾರತದ ಪ್ರಧಾನಿಗಳಿಗೂ ಕೂಡ ಅಂಥದ್ದೇ ಎಲ್ಲವೂ ಕೂಡ ಆಗುತ್ತೆ, ಎಲ್ಲ ಬೆಳವಣಿಗೆಗಳಿದೆ. ಆದರೂ ಕೂಡ ಅಮೆರಿಕದ ಅಧ್ಯಕ್ಷರಿಗೆ ಇಂಥದ್ದೊಂದು ರಕ್ಷಣೆಯನ್ನು ಅಲ್ಲಿಯ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಕೊಡ್ತಾ ಬಂದಿದೆ. ಇದಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ, ನೋಡಿ, ಅಮೆರಿಕ ಅನ್ನುವಂಥ ಒಂದು ದೇಶ ಈಗ ಇರಾನ್ ವಿರುದ್ಧ ಯುದ್ಧ ಮಾಡುತ್ತೆ, ಅಲ್ಲಿ ಉಕ್ರೇನಿಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡೋದು ಮತ್ತು ಯುದ್ಧವನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡುತ್ತೆ. ಈ ಕಾರಣಕ್ಕಾಗಿ ಅವರಿಗೆ ಭದ್ರತೆ ಬೇಕಾಗುತ್ತೆ, ಈ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಇನ್ನೊಂದು ಕೊನೆಯದಾಗಿ ನ್ಯೂಕ್ಲಿಯರ್ ಫುಟ್ಬಾಲ್ ಅಂತ ಕರೀತಾರೆ ಅದಕ್ಕೆ. ನೀವು ಅಮೆರಿಕದ ಅಧ್ಯಕ್ಷರು ಹೋಗ್ತಾ ಇರ್ತಾರೆ, ಅಮೆರಿಕದ ಅಧ್ಯಕ್ಷರ ಪಕ್ಕಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ. ಆ ವ್ಯಕ್ತಿಯ ಕೈಯಲ್ಲಿ ಈ ಸೂಟ್ ಕೇಸ್ ಇರುತ್ತೆ, ಅದರಲ್ಲಿ ನ್ಯೂಕ್ಲಿಯರ್ ಬಾಲ್ ಅಂತ. ಏನದು ನ್ಯೂಕ್ಲಿಯರ್ ಬಾಲ್? ಅಮೆರಿಕದ ಅಧ್ಯಕ್ಷರು ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಒಂದು ಆದೇಶವನ್ನು ಕೊಟ್ಟು ಯಾವುದಾದ್ರೂ ಒಂದು ದೇಶದ ಮೇಲೆ ಪರಮಾಣು ಬಾಂಬ್ ದಾಳಿ ಮಾಡಬಹುದಾದಂತಹ ರಹಸ್ಯ ಕೋಡ್ಗಳನ್ನು ಹೊಂದಿರುವಂತಹ ಒಂದು ಸೂಟ್ ಕೇಸ್ ಅದು. ಆ ಸೂಟ್ ಕೇಸ್ನಲ್ಲಿ ರಹಸ್ಯ ಕೋಡ್ ವರ್ಡ್ಗಳಿದೆ. ಅದು ದಾಳಿ ಆಗಿಬಿಟ್ರೆ ಆ ರಹಸ್ಯ ಕೋಡ್ ವರ್ಡ್ಗಳು ಆ ದಾಳಿಕೋರರಿಗೆ ಸಿಕ್ಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ಅಮೆರಿಕದ ಅಧ್ಯಕ್ಷರಿಗೆ ಇಂಥದ್ದೊಂದು ಭದ್ರತೆಯನ್ನು ಕೊಡುತ್ತಾರೆ ಅಂತ ಸ್ವತಃ ಅಮೆರಿಕವೇ ಹೇಳ್ಕೊಂಡಿರೋದು. ಹೀಗಾಗಿ ನೋಡೋಣ ಏನಾಗುತ್ತೆ ಅದು ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷರು ಮತ್ತು ಹತ್ಯೆಯ ಇತಿಹಾಸ. ನಾನು ಅವಾಗಲೇ ಹೇಳಿದೆ, 4 ಜನ ಅಮೆರಿಕದ ಇತಿಹಾಸದಲ್ಲಿ 4 ಜನ ಅಧ್ಯಕ್ಷರು ಹೋಗಿದ್ದಾರೆ. ಅಬ್ರಹಾಂ ಲಿಂಕನ್, ಅನೇಕ ಬಾರಿ ಹೇಳಿದ್ದೀನಿ ಅಬ್ರಹಾಂ ಲಿಂಕನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉತ್ತರ ಅಮೆರಿಕ, ಅದಾದ ನಂತರ ದಕ್ಷಿಣ, 2 ಪ್ರಾಂತ್ಯಗಳಿತ್ತು. ಈ 2 ಪ್ರಾಂತ್ಯದಲ್ಲಿ ಗುಲಾಮಗಿರಿಯನ್ನು ಉತ್ತರದವರು ಸಪೋರ್ಟ್ ಮಾಡ್ತಿರ್ಲಿಲ್ಲ, ದಕ್ಷಿಣದವರು ಸಪೋರ್ಟ್ ಮಾಡ್ತಾ ಇದ್ರು. ಇದಕ್ಕೆ ದಕ್ಷಿಣದವರ ತೋಟಗಳಲ್ಲಿ ಕೆಲಸ ಮಾಡುವುದಕ್ಕೆ ಬೇರೆ ಬೇರೆ ದೇಶಗಳಿಂದ ಆಳು ಕಾಳುಗಳೆಲ್ಲ ಬರ್ತಾ ಇತ್ತು. ಹೀಗಾಗಿ ಗುಲಾಮಗಿರಿ ಪದ್ಧತಿಯವರು ಜೀವಂತವಾಗಿ ಇರಬೇಕು ಅಂತ ಅವರೆಲ್ಲ ಬಯಸ್ತಾ ಇದ್ರು. ಬಟ್ ಉತ್ತರದಲ್ಲಿದ್ದವರು ಕೈಗಾರಿಕೆವಾಗಿ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಸಾಧಿಸಿದ್ರು. ಹೀಗಾಗಿ ಅವರ ವಿರುದ್ಧ ದೊಡ್ಡ ಮಟ್ಟದ ಕೆಲಸಗಳಾಗ್ತಾ ಇತ್ತು. ಗುಲಾಮಗಿರಿಯನ್ನು ಅಬ್ರಹಾಂ ಲಿಂಕನ್ ನಿಷೇಧ ಮಾಡಿದ್ರು. ಈ ಕಾರಣಕ್ಕಾಗಿ ಯುದ್ಧದಲ್ಲಿ ದಕ್ಷಿಣದವರು ಸೋತುಬಿಟ್ರು. ಹೀಗಾಗಿ ಒಂದು ಬೂಟ್ ಎನ್ನುವಂಥ ಒಬ್ಬ ವ್ಯಕ್ತಿ ಈ ವ್ಯಕ್ತಿಯನ್ನು ಮುಗಿಸಬೇಕು ಅನ್ನುವಂತಹ ಒಂದು ಪ್ರಯತ್ನದ ಭಾಗವಾಗಿ ಎಲ್ಲವೂ ಕೂಡ ಆಗುತ್ತೆ. ಇನ್ನೊಂದು, ಲಿಂಕನ್ ಅವರು ಏನು ಮಾಡಿಬಿಡ್ತಾರೆ, ಈ ಕಪ್ಪು ವರ್ಣೀಯರಿಗೆ ಮತದಾನದ ಹಕ್ಕನ್ನು ಕೊಡ್ತಾರೆ. ಈ ಮತದಾನದ ಹಕ್ಕು ಕೊಟ್ಟ ನಂತರ ಬೂಟ್ ಎನ್ನುವಂಥ ವ್ಯಕ್ತಿ ಹೇಳ್ತಾರೆ, ಇದೇ ಕೊನೆಯ ಭಾಷಣ ಅಂತೇಳಿ ಒಂದು ನಾಟಕ ನೋಡುವಂತಹ ಸಮಯದಲ್ಲಿ ಲಿಂಕನ್ ಅವರನ್ನು ಹತ್ಯೆ ಮಾಡುವ ಪ್ರಯತ್ನ ಆಯಿತು 1865ರಲ್ಲಿ. ಒಂದು ಜೇಮ್ಸ್ ಎ ಗಾರ್ಫೀಲ್ಡ್ ಎನ್ನುವಂಥ ಒಬ್ಬ ಅಧ್ಯಕ್ಷರು, ಅವರು 1881ರಲ್ಲಿ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಹತ್ಯೆ ಆಗ್ತಾರೆ. ಒಬ್ಬ ವ್ಯಕ್ತಿ ಚಾರ್ಲ್ಸ್ ಗಿಟೋ ಎನ್ನುವಂಥ ಒಬ್ಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಬರ್ತಾನೆ. ತನಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇವರ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಈ ಗುಂಡಿನ ದಾಳಿ ಆದ ನಂತರ ಆ ಗುಂಡನ್ನು ಹೊರಗೆ ತೆಗೆಯುವುದಕ್ಕೆ ವೈದ್ಯಾಧಿಕಾರಿಗಳು ವಿಫಲ ಆದರು. ಅದಾದ ನಂತರ ಅದು ಸೋಂಕಾಯಿತಂತೆ. 79 ದಿನ ಇವರು ಬದುಕಿದ್ರು. ಅದಾದ ನಂತರ ಈ ವ್ಯಕ್ತಿಯು ಕೂಡ ಮೃತಪಟ್ಟರು. ವಿಲಿಯಂ ಮೆಕ್ಕಿನ್ಲಿ 1901ರಲ್ಲಿ ಜನರೊಂದಿಗೆ ಹಸ್ತಲಾಘವ ಮಾಡ್ತಿರ್ತಾರೆ. ಅವರು ಹ್ಯಾಂಡ್ಶೇಕ್ ಮಾಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಬರ್ತಾನೆ, ಕೈಗೆ ಕರ್ಚಿಪ್ ಕಟ್ಕೊಂಡಿರ್ತಾನೆ. ಆ ಕರ್ಚಿಪ್ನಲ್ಲಿ ಫಿಸ್ತೂಲ್ ಇರುತ್ತೆ, ಅದು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಆ ಫಿಸ್ತೂಲ್ ಆದ ನಂತರ ಅಲ್ಲಿ ಅಟ್ಯಾಕ್ ಆಗೋ ಪ್ರಯತ್ನ ಆಗುತ್ತೆ. 3ನೇ ವ್ಯಕ್ತಿಯ ಹತ್ಯೆ ಆಯಿತು. ಅದಾದ ನಂತರ ಈ ಘಟನೆ ಆಯ್ತಲ್ಲ 2001ರ ಆಸುಪಾಸಿಗೆ ಈ ಘಟನೆ ಆದ ನಂತರ ಅಲ್ಲಿ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯನ್ನು ಅಸ್ತಿತ್ವಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. 1963ರಲ್ಲಿ ಒಂದು ಘಟನೆ ಆಗುತ್ತೆ. ನಾನು ಅವಾಗ ಹೇಳಿದೆ 1901, 2001 ಅಲ್ಲ, 1963ರಲ್ಲಿ ಮತ್ತೊಬ್ಬ ವ್ಯಕ್ತಿ ಹತ್ಯೆ ಆಗುತ್ತೆ. ಕೆನಡಿ ಅವ್ರದ್ದು ಮಾಜಿ ಸೇನಾ ಸಿಬ್ಬಂದಿಯವರ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ 4 ಜನ ಅಮೆರಿಕದ ಅಧ್ಯಕ್ಷರು ಮೃತಪಟ್ಟಿದ್ದಾರೆ. ಹೀಗಾಗಿ ಅಮೆರಿಕದ ಅಧ್ಯಕ್ಷರಿಗೆ ಈ ರೀತಿಯಾಗಿ ಭದ್ರತೆ ಇರುತ್ತೆ. ಇನ್ನು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಶಕ್ತಿಶಾಲಿ ದಿ ವೀಸ್ಟ್ ಕಾರು ಅಂತ ಕಾರ್ ಇರುತ್ತೆ. ಅಲ್ಲಿ ಸೀಕ್ರೆಟ್ ಸರ್ವಿಸ್ನ ಬಳಿ ತ್ರಿಬಳಿ ಭದ್ರತೆ. ಈ ಕಾರ್ನ ನೀವು ಚಕ್ರಗಳೇನಿರುತ್ತಲ್ಲ ಅದರ ಮೇಲೆ ಗುಂಡಿನ ದಾಳಿ ಮಾಡಿದರೂ ಕೂಡ 80 ಕಿಲೋಮೀಟರ್ ವೇಗದಲ್ಲಿ ಫರ್ ಗಂಟೆಗೆ ಓಡುತ್ತದು. ನೀವು ಅದರ ಮೇಲೆ ಗುಂಡಿನ ದಾಳಿ ಮಾಡೋದು ಪಂಚರ್ ಆಗಲ್ಲ. ಆ ಶಕ್ತಿ ಸಾಮರ್ಥ್ಯವನ್ನು, ಗುಂಡು ನಿರೋಧಕ ಇರುತ್ತೆ, ಪರಮಾಣು ನಿರೋಧಕ ಇರುತ್ತೆ. ನೀವು ರಾಸಾಯನಿಕಗಳನ್ನು ಹಾಕಿದಾಗಲೂ ಕೂಡ ಆ ರಾಸಾಯನಿಕವನ್ನೂ ಕೂಡ ಒಳಗೆ ತೆಗೆದುಕೊಳ್ಳದಂಥ ಶಕ್ತಿ ಸಾಮರ್ಥ್ಯ ಇರುವಂತಹ ಕಾರ್ ಇದು. ಅತ್ಯುನ್ನತವಾದಂತಹ ಕಾರನ್ನು ಇವರೆಲ್ಲ ಮಾಡಿದ್ದಾರೆ. ಅಧ್ಯಕ್ಷರ ಓಡಾಟಕ್ಕೆ ದಿ ಬೀಸ್ಟ್ ಎನ್ನುವಂಥ ಯುದ್ಧ ಕೋಟೆಯನ್ನು ಬಳಸ್ತಾರೆ. ಬಾಂಬ್, ಬುಲೆಟ್, ರಾಸಾಯನಿಕ ದಾಳಿಯನ್ನು ತಡೆಯುವಂಥ ಶಕ್ತಿ ಸಾಮರ್ಥ್ಯ ಇರುವಂತಹ ಕಾರ್ ಇದು. ಅದನ್ನು ಅಧ್ಯಕ್ಷರಿಗೆ ಬಳಸುವಂಥ ಸಂಪ್ರದಾಯ ಅಮೆರಿಕಾದಲ್ಲಿದೆ. 8 ಇಂಚಿನ ಬಾಡಿ ಆರ್ಮರ್ ಇದೆ. ಅಲ್ಯೂಮಿನಿಯಂ, ಸೆರಾಮಿಕ್ಸ್, ಸ್ಟೀಲ್, ಟೈಟಾನಿಯಂ ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡಿದ್ದಾರೆ. ರಾಕೆಟ್ ಲಾಂಚರ್, ಬಾಂಬ್ ದಾಳಿಯನ್ನು ಸುಲಭವಾಗಿಲ್ಲ ತಡೆದುಬಿಡುತ್ತೆ. ಕಿಟಕಿ ಗಾಜುಗಳು 5 ಪದರಗಳ ಗಟ್ಟಿಯಾದಂಥ
ಪಾಲಿಕಾರ್ಬೋನೇಟ್ನಿಂದೆಲ್ಲ ನಿರ್ಮಾಣ ಆಗಿದೆ. ಸ್ನೈಪರ್ ಗಂಡುಗಳನ್ನು ಕೂಡ ತಡೆಯುತ್ತೆ. ಕೇವಲ 3 ಇಂಚಿನಷ್ಟು ಮಾತ್ರ ಕೆಳಗಿಳಿಯುತ್ತೆ ಚಾಲಕನ ಸೀಟಿನ ಕಿಟಕಿ. ಯಾವ ಕಿಟಕಿಗಳು ಕೂಡ ಓಪನ್ ಆಗಲ್ಲ. 8 ಟನ್ ತೂಕ ಇದೆ, ಅಂದರೆ 8,000 kg ತೂಕವನ್ನು ಹೊಂದಿರುವಂತಹ ಕಾರಿದು. ನೀವು ಕಾರಿನ ಡೀಸೆಲ್ ಟ್ಯಾಂಕನ್ನು ಏನಾದರೂ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ಮಾಡ್ತೀರಿ ಅಂತ ಹೇಳಿದರೆ ಅಲ್ಲಿ ಒಂದು ಫೋಮ್ ಎನ್ನುವಂಥ ಒಂದು ಕವಚವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದು ಯಾವುದೇ ಕಾರಣಕ್ಕೂ ಸ್ಫೋಟ ಆಗಲ್ಲ. ನಾನು ಅವಾಗಲೇ ಹೇಳ್ದಂಗೆ ಕಾರಿನ ಟೈರ್ಗಳಿಗೆ ಗುಂಡು ಬಿದ್ದರೂ ಕೂಡ 80 ಕಿಲೋಮೀಟರ್ ವೇಗದಲ್ಲಿ ಫರ್ ಅವರ್ಗೆ ಇದು ಓಡಬಲ್ಲಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಜೈವಿಕ ಅಸ್ತ್ರಗಳು, ಕಾರಿನ ಮೇಲೆ ರಾಸಾಯನಿಕ ದಾಳಿ ಮಾಡೋದಾದರೆ ಕಾರಿನ ಕ್ಯಾಬಿನ್ ಸಂಪೂರ್ಣವಾಗಿ ಸೀಲಾಗುತ್ತೆ. ಕಾರಿನ ಒಳಗಡೆ ಪ್ರತ್ಯೇಕವಾಗಿ ಆಮ್ಲಜನಕವನ್ನು ಕೂಡ ಸರಬರಾಜು ಮಾಡುವಂಥ ವ್ಯವಸ್ಥೆ ಆನ್ ಆಗುತ್ತೆ. ಎಲ್ಲವೂ ಕೂಡ ಇರುವಂತಹ ಕಾರ್ ಇದು. ಇದನ್ನು ಅಲ್ಲಿ ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಈಗ ನೋಡಿ, ನೀವು ನಮ್ಮದೇ ಕರ್ನಾಟಕದಲ್ಲಿ ಯಾವುದಾದ್ರೂ ಒಬ್ಬ ಸಚಿವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿ ಸಹಜವಾಗಿ ಈಗ ಅವರ ಹೊರಡಿಸುವಂಥ ಟಿಪಿಗಳಲ್ಲಿ ಸಚಿವರ ಬ್ಲಡ್ ಗ್ರೂಪ್ ಯಾವುದು, ಈ ರೀತಿ ಇತ್ಯಾದಿ ಮಾಹಿತಿಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅಧ್ಯಕ್ಷರಿಗೆ ಬೇಕಾದಂತಹ ರಕ್ತವನ್ನು ಕೂಡ ಈ ಕಾರ್ನಲ್ಲಿ ವ್ಯವಸ್ಥೆ, ಒಂದು ರೆಫ್ರಿಜರೇಟರ್ ಇರುತ್ತೆ, ಅದರಲ್ಲಿ ವ್ಯವಸ್ಥೆಯೂ ಕೂಡ ಆಗುತ್ತೆ ಅನ್ನುವಂಥ ಮಾಹಿತಿ ಎಲ್ಲ ಇದೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಬೆಳವಣಿಗೆ. 3ನೇ ಸುದ್ದಿ ಭಾರತದ ಶಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ನೀವು ನೋಡಿ, ಭಾರತ ರಕ್ಷಣೆ ರಫ್ತಿನಲ್ಲಿ ಹೆಚ್ಚು ಅಭಿವೃದ್ಧಿ ಸಾಧಿಸ್ತು ಅಂತ ನಾವು ಅನೇಕ DNAಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲೂ ಕೂಡ ಭಾರತ ಮೇಲುಗೈಯನ್ನು ಸಾಧಿಸಿರೋದು. ಭಾರತ ಚಂದ್ರಯಾನ 1 ಮಾಡ್ತು, ಚಂದ್ರಯಾನ 2 ಅಲ್ಲಿ ವಿಫಲ ಆದ್ವಿ. ಚಂದ್ರಯಾನ 3 ಮಾಡುವ ಮುಖಾಂತರ ಯಾವ ಸಾಧನೆಯನ್ನು ಚೀನಾ, ರಷ್ಯಾ, ಅಮೆರಿಕ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ವೋ ಅದು ಚಂದಿರನ ದಕ್ಷಿಣ ಧ್ರುವದಲ್ಲಿ ಹೋಗಿ ನೆಲೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ವೋ ಆ ಸ್ಥಾನವನ್ನು ಭಾರತ ಇವತ್ತು ತಲುಪಿತು. ಈ ಬೆಳವಣಿಗೆ ಆದ ನಂತರ ಅಮೆರಿಕಾದ ನಾಸಾ ಇವತ್ತು ಬಂದು ಭಾರತವನ್ನು ರಿಕ್ವೆಸ್ಟ್ ಮಾಡಿಕೊಂಡಿದೆ. ಒಂದು ಮೂನ್ ಬೇಸ್ ಎನ್ನುವಂತಹ ಒಂದು ಈ ಬೆಳವಣಿಗೆ ಏನಾಗ್ತಾ ಇದೆ ಅದಕ್ಕೆ ನಿಮ್ಮ ಸಹಾಯ ನಮಗೆ ಬೇಕು ಅನ್ನುವಂತಹ ಮಾತುಕತೆಯನ್ನು ಭಾರತ ಜೊತೆಗೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಭಾರತ ಈ ಹಿಂದೆ ಅಮೆರಿಕಾದ ಸಹಾಯವನ್ನು ಕೇಳಿತ್ತು, ಅವತ್ತು ಅಮೆರಿಕ ನಿರಾಕರಿಸಿತ್ತು ಇದೇ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ. ಹಾಗೆ ನಿರಾಕರಿಸಿದ್ದಂತಹ ಅಮೆರಿಕ ಇವತ್ತು ಭಾರತದ ಸಹಾಯ ಬೇಕು ಅಂತ ಅಲ್ಲಿಯ ತನಕ ಬಂದು ನಿಲ್ಲುವ ಹಂತಕ್ಕೆ ಭಾರತ ಇವತ್ತು ಬೆಳೆದು ನಿಂತಿರೋದು. ಹಾಗಾದರೆ ಏನಿದು ಮೂನ್ ಬೇಸ್, ಯಾವ ಕಾರಣಕ್ಕಾಗಿ ಮಾಡ್ತಿದ್ದಾರೆ? ಮಂಗಳಯಾನವನ್ನೂ ಕೂಡ ಭಾರತ ಮಾಡಿದ್ದನ್ನು ನೋಡಿದ್ದೀವಿ. ಎಲ್ಲ ಬೆಳವಣಿಗೆಗಳಾಗಿದೆ. ಏನಿದು ಮೂನ್ ಬೇಸ್, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಾಸಾ ಇಸ್ರೋ ದೋಸ್ತಿ ಚಂದ್ರನಲ್ಲಿ ಇಂಡಿಯಾ ಅಂತ. ಮೂನ್ ಬೇಸ್ ಯೋಜನೆಗೆ ನೀವು ಬರಬೇಕು, ನಿಮ್ಮ ಸಹಾಯ ಬೇಕು ಅಂತ ಭಾರತಕ್ಕೆ ಇದೀಗ ನಾಸಾ ಅಧಿಕೃತವಾಗಿ ಆಹ್ವಾನ ಕೊಟ್ಟಿದೆ. ಒಂದು 9ನೇ ಸಭೆ ಆಯಿತು ಇಲ್ಲಿ ಬೆಂಗಳೂರಿನಲ್ಲಿ. ಆ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳೆಲ್ಲವೂ ಆದಿ ಇಂಥದ್ದೊಂದು ಆಹ್ವಾನವನ್ನು ಅಮೆರಿಕಾದ ನಾಸಾ ಇವತ್ತು ಭಾರತಕ್ಕೆ ಕೊಟ್ಟಿದೆ. ಬೆಂಗಳೂರಿನ ಇಸ್ರೋ ಕೇಂದ್ರದಲ್ಲಿ ನಡೆದಂಥ ಸಭೆಯಲ್ಲಿ ಇಲ್ಲೆಲ್ಲವೂ ಕೂಡ ಆಯಿತು. ಗಗನಯಾತ್ರಿಗಳು ಚಂದ್ರನ ಮೇಲೆ ವಾಸ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಒಂದು ಜಂಟಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಶಕ್ತಿಯನ್ನು ಅಮೆರಿಕ ಇದೀಗ ಗುರುತಿಸಿದೆ. ಮೂನ್ ಬೇಸ್ ಕಾರ್ಯಕ್ರಮ ಇದು ಇಸ್ರೋಗೆ ಅಧಿಕೃತವಾಗಿ ಆಹ್ವಾನವನ್ನು ಕೊಟ್ಟಿರೋದು. ಒಂದು ಭಾರತ ಮತ್ತು ಅಮೆರಿಕ 9ನೇ ನಾಗರಿಕ ಬಾಹ್ಯಾಕಾಶ ಜಂಟಿ ಕಾರ್ಯಾಚರಣೆ ಗುಂಪಿನ ಸಭೆ ಆಯಿತು. ಅದರಲ್ಲೆಲ್ಲ ಆಯಿತು. ಮಾನವನ ನೆಲೆಯನ್ನು ಕಂಡುಕೊಳ್ಬೇಕು, ಮಂಗಳ ಗ್ರಹದ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆ ಮಾಡಬೇಕು, ಅದಕ್ಕೊಂದು ತಂಗುದಾಣವಾಗಿ ಕೆಲಸವನ್ನು ಮಾಡುವುದಕ್ಕೆ ಮೂನ್ ಬೇಸ್ ಯೋಜನೆಯಲ್ಲಿ ಪಾಲ್ಗೊಳ್ಳುವ ಆಹ್ವಾನ ಸಿಕ್ಕಿರೋದು ಒಂದು ಐತಿಹಾಸಿಕ ಮೈಲುಗಲ್ಲು ಅಂತ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ತಂತ್ರಜ್ಞಾನ ನಿರಾಕರಣೆಯಿಂದ ಇವತ್ತಿನ ತನಕ ಸಹಯೋಗದವರೆಗೆ ಬಂದು ನಿಂತಿದೆ. 1990ರಲ್ಲಿ ಏನಾಗ್ಬಿಡ್ತು, ಭಾರತ ರಷ್ಯಾದಿಂದ ಒಂದು ಕ್ರಯೋಜೆನಿಕ್ ಎಂಜಿನ್ ತಂತ್ರಜ್ಞಾನ ನಮಗೆ ಬೇಕು ಅಂತ ಅಮೆರಿಕಕ್ಕೆ ಹೋಗಿ ಕೇಳುತ್ತೆ. ಅಮೆರಿಕಾದವರು ನಮಗೆ ಕೊಡಬೇಕು ಅಂತ. ಬಟ್ ಅಮೆರಿಕ ಹೇಳುತ್ತು ಕ್ರಯೋಜೆನಿಕ್ ಇಂಜಿನನ್ನು ನಮ್ಗೆ ಕೊಡಲ್ಲ ಅಂತ. ಏನಿದೆ ಕ್ರಯೋಜೆನಿಕ್ ಇಂಜಿನ್? ಕ್ರಯೋಜೆನಿಕ್ ಇಂಜಿನ್ ಅಂತ ಹೇಳಿದ್ರೆ ಬಾಹ್ಯಾಕಾಶಕ್ಕೆ ಉಪಗ್ರಹಗಳನ್ನು ಮತ್ತು ಮಾನವ ಸಹಿತವಾದಂಥ ಅವರನ್ನು ಹೊತ್ತೊಯ್ಯಬೇಕಲ್ಲ, ಅದಕ್ಕೆ ಬೇಕಾದಂಥ ಒಂದು ತಂತ್ರಜ್ಞಾನ ಅದು. ಅಮೆರಿಕ ಅವತ್ತು ಕೊಡಲ್ಲ ಅಂತ ಹೇಳ್ತು. ಬಟ್ ಭಾರತದ ಇಸ್ರೋ ಏನು ಮಾಡ್ತು, ತಾನೇ ಸ್ವಾವಲಂಬಿಯಾಗಿ ಅದನ್ನು ತಯಾರು ಮಾಡಿಕೊಂಡು ಇವತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಮೇಲುಗೈಯನ್ನು ಸಾಧಿಸ್ತು. ಅಂದರೆ ಅದರ ಅರ್ಥ ಅಮೆರಿಕ ಅವತ್ತು ನಮಗೆ ನಿರಾಕರಣೆ ಮಾಡಿದ್ದು ಇವತ್ತು ನೀವು ನಮ್ಮ ಜೊತೆಗೆ ಬರಬೇಕು ಅಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿತು. ಅದು ಭಾರತಕ್ಕೆ ಸಿಕ್ಕಂಥ ಜಯ. ಇದರ ಜೊತೆಗೆ ದಕ್ಷಿಣ ಧ್ರುವದ ಮೇಲೆ ಕಣ್ಣು. ಏನಿದು ನಾಸಾ ಪ್ಲಾನ್? ಕೆಲವೊಂದಿಷ್ಟು ಪ್ಲಾನ್ಗಳಿದೆ, ನಾನು ಅದನ್ನೇ ಹೇಳಿದೆ. ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಒಂದು ಮೂನ್ ಬೇಸ್ ಎಲ್ಲ ನಿರ್ಮಾಣ ಆಗುತ್ತೆ. ಅಲ್ಲಿ ಮಾನವನನ್ನು ಕರೆಸೋದು, ನೀರಿನ ಮಂಜುಗಡ್ಡೆಯನ್ನು ಹುಡುಕಾಟ ಮಾಡೋದು, ಅದಾದಂಥ ಕುಡಿಯುವ ನೀರು, ಆಮ್ಲಜನಕ ಉತ್ಪಾದನೆ ಗುರಿ ಎಲ್ಲವೂ ಕೂಡ ಇದೆ. ಚಂದ್ರನ ಮೇಲಿನ ಸಂಪನ್ಮೂಲವನ್ನು ಬಳಸಿ ರಾಕೆಟ್ ಇಂಧನವನ್ನು ತಯಾರಿಸುವಂತಹ ತಂತ್ರಜ್ಞಾನವನ್ನು ತೆಗೆದುಕೊಳ್ಳುವ ಪ್ರಯತ್ನ, ಎಲ್ಲ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಏನು ಬೆಳವಣಿಗೆ? ದಕ್ಷಿಣ ಧ್ರುವವನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ.
ನೀವು ನೋಡಿ, ಚಂದ್ರನ ಸಮಭಾಜಕ ವೃತ್ತಕ್ಕೆ ಹೋಲಿಕೆ ಮಾಡಿದರೆ ದಕ್ಷಿಣ ಧ್ರುವ ಏನಿದೆ ಅತ್ಯಂತ ಕಠಿಣ ಮತ್ತು ರಹಸ್ಯಮಯ. ಅಲ್ಲಿ ವಿಜ್ಞಾನಿಗಳಿಗೆ ಬೇಕಾದಂತಹ ಸಂಪನ್ಮೂಲಗಳಿದೆ ಅಂತ ಹೇಳ್ತಾರೆ. ಅಗಾಧ ಪ್ರಮಾಣದ ಮಂಜುಗಡ್ಡಿದೆ, ಅಂದರೆ ಕೋಟ್ಯಾಂತರ ವರ್ಷಗಳಿಂದ ಸೂರ್ಯನ ಬೆಳಕು ಬಿದ್ದಿಲ್ಲ, ಹೀಗಾಗಿ ಅಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ನೀರಿದೆ. ಆ ನೀರನ್ನು ತೆಗೆದುಕೊಂಡು ಗಗನಯಾತ್ರಿಗಳು ಕುಡಿಯೋದಕ್ಕೆ ಬಳಸಬಹುದು ಮತ್ತು ಅದರಿಂದ ಆಮ್ಲಜನಕವನ್ನು ಬೇರ್ಪಡಿಸಿ ಉಸಿರಾಡೋದಕ್ಕೆ ಬಳಸಬಹುದು ಎನ್ನುವಂಥ ಆಲೋಚನೆ ಭಾಗವಾಗಿ ಇದನ್ನು ಮಾಡ್ತಿದ್ದಾರೆ ಅಂತ. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದರೆ ರಾಕೆಟ್ ಇಂಧನವನ್ನು ತಯಾರು ಮಾಡೋದು. ಅಂದರೆ ಅಲ್ಲಿರುವಂಥ ನೀರಿನಲ್ಲಿರುವಂಥ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ಬೇರ್ಪಡಿಸಿ ರಾಕೆಟ್ಗೆ ಬೇಕಾದಂಥ ಇಂಧನವನ್ನು ಚಂದ್ರನ ಮೇಲೆ ತಯಾರು ಮಾಡಬಲ್ಲಂತಹ ಒಂದು ಅವಶ್ಯಕತೆ ಮತ್ತು ಅಂಥದ್ದೊಂದು ಪ್ಲಾನನ್ನು ಈ ಮೂನ್ ಬೇಸ್ ಇಟ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಸೂರ್ಯನ ಬೆಳಕು ಅಂದರೆ ದಕ್ಷಿಣ ಧ್ರುವದ ಕೆಲವು ಪರ್ವತ ಶಿಖರಗಳ ಮೇಲೆ ಸದಾ ಸೂರ್ಯನ ಬೆಳಕು ಬಿದ್ದಿರುತ್ತೆ. ಆ ಸೂರ್ಯನ ಬೆಳಕನ್ನು ಬಳಕೆ ಮಾಡಿಕೊಂಡು ಒಂದು ಸೌರಶಕ್ತಿಯನ್ನು ಕೂಡ ಉತ್ಪಾದನೆ ಮಾಡಬಹುದು ಎನ್ನುವಂಥ ಆಲೋಚನೆ ಈ ಮೂನ್ ಬೇಸ್ನಲ್ಲಿದೆ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು 3 ಪ್ರಮುಖ ಹಂತಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ತರ್ತಾ ಇರೋದು. ಗೇಟ್ವೇ ಬಾಹ್ಯಾಕಾಶ ಅಂತ ಕರೀತಾರೆ ಇದನ್ನು. ಏನಿದು? ಚಂದ್ರನ ಸುತ್ತುವಂಥ ಒಂದು ಸಣ್ಣ ಬಾಹ್ಯಾಕಾಶ ನಿಲ್ದಾಣವನ್ನು ನಾಸಾ ನಿರ್ಮಾಣ ಮಾಡ್ತಾ ಇದೆ. ಭೂಮಿಯಿಂದ ಬರುವಂಥ ಗಗನಯಾತ್ರಿಗಳೇನಿರ್ತಾರಲ್ಲ, ಆ ಗಗನಯಾತ್ರಿಗಳು ಇದನ್ನು ಅಲ್ಲಿ ಇಳಿತಾರೆ. ಅದಾದ ನಂತರ ಚಂದ್ರನ ಮೇಲ್ಮೈಗೆ ಹೋಗುವಂಥ ಪ್ರಯತ್ನ ಇದು ಒಂದು ಹಂತ. ಎರಡನೇದು ಆರ್ಟಮಿಸ್ 2 ಅಂತ ಕರೀತಾರೆ. ಅಂದರೆ ಗಗನಯಾತ್ರಿಗಳು ಈ ಚಂದ್ರನ ಸುತ್ತ ಪ್ರದಕ್ಷಿಣೆ ಹಾಕಿ ಸುರಕ್ಷಿತವಾಗಿ ವಾಪಸ್ ಕರೆತರಬಹುದಂಥ ಆರ್ಟಮಿಸ್ 2 ಅಂತ. ಆರ್ಟಮಿಸ್ 3 ಅಂತಲೂ ಕೂಡ ಒಂದಿದೆ. ಮೊದಲ ಬಾರಿಗೆ ಮಹಿಳಾ ಗಗನಯಾತ್ರಿಗಳನ್ನು ಸೇರಿದಂತೆ ಮಾನವರನ್ನು ಚಂದ್ರನ ದಕ್ಷಿಣ ಧ್ರುವಕ್ಕೆ ತೆಗೆದುಕೊಂಡು ಹೋಗಬಹುದಂತ ಒಂದು ಯೋಜನೆ ಇದು. ಮೂರನೇದು ಆರ್ಟಮಿಸ್ ಬೇಸ್ ಕ್ಯಾಂಪ್ ಅಂತಲೂ ಕೂಡ ಇಲ್ಲಿ ಕರೆಯಲಾಗುತ್ತೆ. ಇದನ್ನು ಗಗನಯಾತ್ರಿಗಳು ಈ ಚಂದ್ರನ ದಕ್ಷಿಣ ಧ್ರುವದಲ್ಲಿ ವಾಸ ಮಾಡುವುದಕ್ಕೆ ಆಧುನಿಕ ಮನೆಗಳನ್ನು ಕಟ್ಟುವುದು, ಭೂಮಿ ಮೇಲಲ್ಲ ಚಂದ್ರನ ಮೇಲೆ ಆಧುನಿಕ ಮನೆಗಳನ್ನು ಕಟ್ಟೋದು, ಸಂಚರಿಸಬೇಕಾದಂಥ ರೋವರ್ಗಳನ್ನು, ಸಂಶೋಧನಾ ಕೇಂದ್ರಗಳನ್ನು ಒಳಗೊಂಡಂಥ ಒಂದು ಶಾಶ್ವತವಾದಂಥ ಮೂನ್ ಬೇಸನ್ನು ಇಲ್ಲಿ ಕಟ್ಟೋದು ನಾಸಾದ ಉದ್ದೇಶ ಆಗಿದೆ. ಹಾಗಾದರೆ ಇದು ಇಲ್ಲಿಗೆ ಮುಗಿದು ಬಿಡುತ್ತಾ? ಇಲ್ಲಿಗೆ ಮುಗಿದಿಲ್ಲ. ನೆಕ್ಸ್ಟ್ ಸ್ಟೆಪ್ ಕೂಡ ಒಂದಿದೆ. ಏನು ನೆಕ್ಸ್ಟ್ ಸ್ಟೆಪ್ಪು ಅಂತ ಹೇಳಿದ್ರೆ, ಭೂಮಿಯಿಂದ ನೇರವಾಗಿ ಮಂಗಳ ಗ್ರಹಕ್ಕೆ ಮನುಷ್ಯನನ್ನು ಕಳಿಸೋದು ಅತ್ಯಂತ ಕಠಿಣ ಮತ್ತು ಅತ್ಯಂತ ವೆಚ್ಚದಾಯಕ ಅಂತ ಹೇಳ್ತಾ ಇದ್ದಾರೆ. ಈ ವೆಚ್ಚದಾಯಕ ಮತ್ತು ಕಠಿಣ ಎನ್ನುವಂಥ ಪ್ರೊಸೆಸ್ ಏನಿದೆಯಲ್ಲ, ಅದನ್ನು ಕಡಿತ ಮಾಡಿಕೊಂಡು ಚಂದ್ರನ ದಕ್ಷಿಣ ಧ್ರುವವನ್ನು ಒಂದು ತಂಗುದಾಣ ಅಂತ ನಾವು ತೆಗೆದುಕೊಂಡ್ರೆ ಆ ತಂಗುದಾಣದಿಂದ ಮಂಗಳಯಾನವನ್ನು ಮಾಡಬಹುದು ಎನ್ನುವಂಥ ಆಲೋಚನೆಯಲ್ಲಿ ಅಮೆರಿಕ ಇದೆ. ಈ ಕಾರಣಕ್ಕಾಗಿ ಅಲ್ಲಿ ಸಿಗುವಂಥ ನೀರನ್ನು ಇಂಧನವಾಗಿ ತಯಾರಿಸಿ ಚಂದ್ರನಿಗೆ ಒಂದು ಲಾಂಚ್ ಪ್ಯಾಡ್ ಆಗಿ ಮಾಡಿ ತಂಗುದಾಣವನ್ನಾಗಿ ಬಳಸಿಕೊಂಡು ಮಂಗಳಯಾನವನ್ನು, ಮಾನವ ಸಹಿತ ಮಂಗಳಯಾನವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಸಾಧ್ಯತೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಹಾಗಾದರೆ ಭಾರತಕ್ಕೆ ಯಾಕೆ ಡಿಮ್ಯಾಂಡು? ಇಸ್ರೋ ಪವರ್ ಏನಿದೆ? ಯಾವ ಕಾರಣಕ್ಕಾಗಿ ಭಾರತಕ್ಕೆ ಆಹ್ವಾನವನ್ನು ಕೊಟ್ಟಿರುವರು? ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಂಥ ವಿಶ್ವದ ಮೊದಲ ಮತ್ತು ಏಕೈಕ ದೇಶ ಭಾರತ. ನಾನು ಅವಾಗಲೇ ಹೇಳಿದೆ, ಸಮಭಾಜಕ ವೃತ್ತ ಅಂತಿದೆ ಚಂದ್ರನಲ್ಲಿ. ಅಲ್ಲಿ ರಷ್ಯಾದವರು ಹೋಗಿದ್ದಾರೆ, ಚೀನಾದವರು ಹೋಗಿದ್ದಾರೆ, ಎಲ್ಲರೂ ಕೂಡ ಒಂದು 4-5 ದೇಶಗಳು ಹೋಗಿದೆ. ಆದರೆ ದಕ್ಷಿಣ ಧ್ರುವಕ್ಕೆ ಯಾವ ದೇಶವೂ ಕೂಡ ಕಾಲಿಟ್ಟಿಲ್ಲ. ಭಾರತ 2023ರಲ್ಲಿ ಕಾಲಿಡ್ತು. ಶಿವಶಕ್ತಿ ಪಾಯಿಂಟ್ ಮುಖಾಂತರ ಅದಕ್ಕೆ ಟಚ್ ಮಾಡೋ ಪ್ರಯತ್ನವನ್ನು ಮಾಡಿತು. ಅದಾದ ನಂತರ ಎಲ್ಲವೂ ಕೂಡ ಬೆಳವಣಿಗೆಗಳಾಗಿದ್ದನ್ನು ನೋಡಿದ್ವಿ. ಏನೇನಾಯಿತು? ಸ್ವಲ್ಪ ಹಿಸ್ಟ್ರಿ ಇದೇನು. 2019ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ? ಚಂದ್ರಯಾನ 2 ಮಾಡಿದ್ದೀವಿ ನಾವು. ಚಂದ್ರಯಾನ 2 ಮಾಡಿದಂಥ ಸಮಯದಲ್ಲಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈಗೆ ಇಳಿಯುವುದಕ್ಕೆ 2.1 ಕಿಲೋಮೀಟರ್ ಮಾತ್ರ ದೂರ ಇತ್ತು. ಏಕಾಏಕಿಯಾಗಿ ಅದು ತಾಂತ್ರಿಕ ದೋಷ ಆಯಿತು. ಅದಾದ ನಂತರ ಕ್ರಾಶ್ ಆಗಿದ್ದ ನೋಡಿದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೋದ ವಿಜ್ಞಾನಿಗಳಿದ್ರು, ನಿಮ್ಮ ಜೊತೆಗೆ ನಾವಿದ್ದೀವಿ, ಚಂದ್ರಯಾನ 3 ಮಾಡಬೇಕು ಅಂತ. ಆ ಕ್ಷಣದಿಂದಲೇ ಚಂದ್ರಯಾನ 3 ಮಾಡೋದಕ್ಕೆ ವಿಜ್ಞಾನಿಗಳೆಲ್ಲ ಮುಂದಾದರೂ ಸೋಲನ್ನು ಒಪ್ಪಿಕೊಳ್ಳದೆ ಕಂಟಿನ್ಯೂ ಆಗಿ ಎಲ್ಲವೂ ಕೂಡ ಬಂತು. 2023 ಜುಲೈ 14ನೇ ತಾರೀಕಿಗೆ ಇಸ್ರೋ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತನ್ನ ಶಕ್ತಿಶಾಲಿ ರಾಕೆಟ್ ಬಾಹುಬಲಿ ಮುಖಾಂತರ ಚಂದ್ರಯಾನ 3ಯನ್ನು ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ. ಇದು ಒಂದು ಹಂತ. ನಮ್ಮ ಬಳಿ ಶಕ್ತಿಯುತವಾದಂಥ ರಾಕೆಟ್ಗಳು ಇಲ್ಲದೇ ಇದ್ದಾಗಲೂ ಕೂಡ ಗುರುತ್ವಾಕರ್ಷಣೆ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಅದನ್ನು ನಭಕ್ಕೆ ತಳ್ಳುವ ಪ್ರಯತ್ನವನ್ನು ಮಾಡಿದ್ವಿ. ಆಗಸ್ಟ್ 5ನೇ ತಾರೀಕಿಗೆ ನೌಕೆಯನ್ನು ಚಂದ್ರನ ಕಕ್ಷೆಗೆ ಯಶಸ್ವಿಯಾಗಿ ಸೇರಿಸುವ ಪ್ರಯತ್ನವೂ ಕೂಡ ಆಯಿತು. ಒಂದು ಆಗಸ್ಟ್ 23, 2023 ಸಂಜೆ 5:44 ಒಂದು ಮಹತ್ವದ ಬೆಳವಣಿಗೆ ಆಗುತ್ತೆ. ವಿಜ್ಞಾನಿಗಳು ಅದನ್ನು 17 ಮಿನಿಟ್ಸ್ ಆಫ್ ಟೆರರ್ ಅಂತ ಕರೆದರು. ಆ ಅಂತಿಮ 17 ನಿಮಿಷಗಳೇನಿತ್ತು, ಭಾರತ ವಿಶ್ವ ದಾಖಲೆ ಮಾಡೋದರಲ್ಲಿತ್ತು. ಭೂಮಿಯಿಂದ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಸಂಜೆ 6:04 ಇಡೀ ಜಗತ್ತೇ ಉಸಿರು ಬಿಗಿ ಹಿಡಿದು ನೋಡ್ತಾ ಇದ್ದಂತಹ ಸಮಯದಲ್ಲಿ ವಿಕ್ರಮ್ ಲ್ಯಾಂಡರ್ ಏನಿತ್ತು, ಚಂದ್ರನ ದಕ್ಷಿಣ ತುದಿಗೆ, ಚಂದ್ರನ ದಕ್ಷಿಣದ ಧ್ರುವದ ಅತ್ಯಂತ ಹತ್ತಿರವಾಗಿ ಹೋಗಿ ಮೃದುವಾಗಿ ಇಳಿತು. ಸಾಫ್ಟ್ ಲ್ಯಾಂಡಿಂಗ್ ಆಯಿತು. ಆ ಮುಖಾಂತರ ಭಾರತ ಒಂದು ಶಕ್ತಿಶಾಲಿಯಾಗಿ ಹೊರಗೆ ಹೊಮ್ತು. ಇದಕ್ಕೆ ನಾವೇನಂತ ಕರೆದ್ವಿ? ಶಿವಶಕ್ತಿ
ಪಾಯಿಂಟ್ ಅಂತ ಹೆಸರು ಕೊಡೋ ಪ್ರಯತ್ನ ಮಾಡಿದ್ವಿ. ಒಂದು ಪ್ರಜ್ಞಾನ್ ರೋವರ್ ಅನ್ನು ಕಳಿಸೋದನ್ನು ಪ್ರಯತ್ನ ಮಾಡಿದ್ವಿ ನಾವು. ಆ ಪ್ರಜ್ಞಾನ್ ರೋವರ್ ಕಳಿಸಿ ಅಲ್ಲಿರುವಂತಹ ಧಾತುಗಳೇನಿದೆ, ಚಂದ್ರನ ಮಣ್ಣಿನ ಮೇಲಿರುವಂತಹ ಲೋಗೋ, ಅದಾದ ನಂತರ ಭಾರತದ ಎಲ್ಲ ಲೋಗೋಗಳನ್ನು ಹಾಕೋ ಪ್ರಯತ್ನ ಆಯಿತು. ಅದಾದ ನಂತರ ನಮಗೆ ಬಂದಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಅಲ್ಲಿ ನೀರಿದೆ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಅದಾದ ನಂತರ ಬೇರೆ ಬೇರೆ ಖನಿಜ ಸಂಪನ್ಮೂಲಗಳು ಎಲ್ಲವೂ ಕೂಡ ಇದೆ ಅನ್ನೋದನ್ನು ಭಾರತ ತೋರಿಸೋ ಪ್ರಯತ್ನವನ್ನು 2023ರಲ್ಲಿ ಮಾಡಿತ್ತು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿದ್ವಿ. 815 ಕೋಟಿ ರೂಪಾಯಿನೋ ಭಾರತ ಅದಕ್ಕೆ ಖರ್ಚು ಮಾಡಿತ್ತು. ಇದಕ್ಕೊಂದು ಎಕ್ಸಾಂಪಲ್ ಎಲ್ಲ ಕೊಟ್ಬಿಟ್ರು ಜಾಗತಿಕವಾಗಿ. ಹಾಲಿವುಡ್ ಬಾಲಿವುಡ್ ಸಿನಿಮಾಗಳಿಗೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ದಕ್ಷಿಣ ಧ್ರುವಕ್ಕೆ ಭಾರತ ಹೋಗೋದಕ್ಕೆ 815 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಅಂತ. ಹೀಗಾಗಿ ನಾಸಾ ಇವತ್ತು ಭಾರತದ ಸಹಾಯವನ್ನು ಬಿಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕಡಿಮೆ ಖರ್ಚಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ದಕ್ಷಿಣ ಧ್ರುವವನ್ನು ಮುಟ್ಟಿದ್ದರ ಕಾರಣಕ್ಕಾಗಿ. ಹೀಗಾಗಿ ಭಾರತದ ಸಹಾಯ ಅಮೆರಿಕಕ್ಕಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ದತ್ತಾಂಶ ಹಂಚಿಕೆ ಮತ್ತು ಆರ್ಟೆಮಿಸ್ ಒಪ್ಪಂದ 2023ರಲ್ಲಿ ಆಗಿದೆ. ಇದು ಒಪ್ಪಂದ 27ನೇ ರಾಷ್ಟ್ರ ಭಾರತ. ಯಾವಾಗ ಭಾರತ 27ನೇ ರಾಷ್ಟ್ರವಾಗಿ ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಹಾಕ್ತಲ್ಲ, ಭಾರತ ಸಹಿ ಹಾಕಿದ್ದ ತತ್ಕ್ಷಣವೇ 70 ದೇಶಗಳು ಇದಕ್ಕೆ ಸಹಿ ಹಾಕಿದ್ದ ನಾವು ನೋಡ್ತಾ ಇದ್ದೀವಿ. ವೈಜ್ಞಾನಿಕ ದತ್ತಾಂಶಗಳನ್ನು ಪರಸ್ಪರವಾಗಿ ಮುಕ್ತವಾಗಿ ಹಂಚಿಕೆ ಮಾಡೋದು ಎಲ್ಲ ಬೆಳವಣಿಗೆಗಳು ಇದೆ ಇಲ್ಲಿ. 27ನೇ ರಾಷ್ಟ್ರವಾಯಿತು. ಶಾಂತಿಯುತ ಉದ್ದೇಶ ಅಂದರೆ ಬಾಹ್ಯಾಕಾಶದ ಎಲ್ಲ ಪರಿಶೋಧನೆಗಳು ಕೇವಲ ಮನುಕುಲದ ಒಳ್ಳೆತನಕ್ಕಾಗಿ ಇರಬೇಕು ಅಂತ, ಪಾರದರ್ಶಕತೆ ಇರಬೇಕು, ಬಾಹ್ಯಾಕಾಶ ನೀತಿ ಯೋಜನೆಗಳ ಮಾಹಿತಿಯನ್ನು ಮುಕ್ತವಾಗಿ ಎಲ್ಲ ಹಂಚಿಕೊಳ್ಬೇಕು, ದತ್ತಾಂಶಗಳನ್ನು ಹಂಚಿಕೆ ಮಾಡಿಕೊಳ್ಬೇಕು, ಬಾಹ್ಯಾಕಾಶದ ಕಸದ ನಿರ್ವಹಣೆ ಅಂದರೆ ರಾಕೆಟ್ ಮತ್ತು ಉಪಗ್ರಹಗಳ ತ್ಯಾಜ್ಯದಿಂದ ಬಾಹ್ಯಾಕಾಶ ಪರಿಸರ ಹಾಳಾಗದಂತೆ ಉಭಯ ಎಲ್ಲ ದೇಶಗಳು ಕೂಡ ಅದಕ್ಕೆ ಸಹಾಯವನ್ನು ಮಾಡಬೇಕು ಅಂತ. ಹೀಗಾಗಿ ನಾವೆಲ್ಲವೂ ಕೂಡ ಸಹಾಯವನ್ನು ಹಾಕಿದ್ದೀವಿ. ಇಸ್ರೋದ ತಾಂತ್ರಿಕ ಸಾಮರ್ಥ್ಯ ಚಂದ್ರಯಾನ 3ರ ಯಶಸ್ಸನ್ನು ಕಂಡು ಇದೀಗ 70 ದೇಶಗಳು ಅದಕ್ಕೆಲ್ಲ ಸಹಿ ಹಾಕಿದ್ವಿ. ಇದಕ್ಕೆ ನಮಗೇನೇನು ಸಿಗುತ್ತೆ? ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಸಿಗುತ್ತೆ, ಜಂಟಿ ಮಾನವ ಮಿಷನ್ ಅನ್ನು ಮಾಡಬಹುದು, ಜಾಗತಿಕ ನಾಯಕತ್ವವನ್ನು ಕೂಡ ನಾವು ಪ್ರಚುರಪಡಿಸೋದಕ್ಕೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಆ ಒಪ್ಪಂದಕ್ಕೆ ಇದೀಗ ಭಾರತ ಸಹಿ ಹಾಕಿದ್ದ ನೋಡಿದ್ದೀವಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಕೊನೆಯದಾಗಿ ಮಂಗಳ ಗ್ರಹದತ್ತ ಪಯಣ, ಭಾರತವೇ ಇದೀಗ ದಾರಿದೀಪ. ಚಂದ್ರನ ಮೇಲೆ ನಾನು ಅವಾಗಲೇ ಹೇಳಿದೆ ನಿಮಗೆ ಹೇಗೆ ಹಂತಗಳನ್ನು ಮಾಡಿಕೊಂಡು ಕೊನೆಯ ಹಂತ ಮಂಗಳಯಾನವನ್ನು ಮಾಡೋದಕ್ಕೆ ಅಮೆರಿಕ ಹೆಂಗೆ ಬಯಸ್ತಾ ಇದೆ ಅಂತ. ಒಂದು ನೋಡಿ, ಯೋಜನೆ ಏನಿದೆ, ಮೂನ್ ಬೇಸ್ ಎನ್ನುವಂಥ ಒಂದು ಯೋಜನೆ ಇದೆ. ಮಂಗಳ ಗ್ರಹದ ಮಾನವ ಸಹಿತ ಈ ಯಾತ್ರೆಗೆ ಭಾರತ ಒಂದು ದಾರಿದೀಪವಾಗಿ ಪರಿಣಮಿಸಿದ್ದು ನೋಡಿದ್ವಿ. ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಭಾರಿ ಪ್ರಮಾಣದ ಇಂಧನ ಬೇಕು. ನಾನು ಅವಾಗಲೇ ಹೇಳಿದೆ, ಚಂದ್ರಯಾನ 3ಯಲ್ಲಿ ನೀರಿದೆ ಅನ್ನೋದನ್ನು ನಾವಿಲ್ಲಿ ಹೇಳಿದ್ವಿ. ಚಂದ್ರನ ಮೇಲಿರುವಂಥ ನೀರನ್ನು ಬಳಕೆ ಮಾಡಿಕೊಂಡು ಹೈಡ್ರೋಜನ್ ಆಮ್ಲಜನಕವನ್ನು ಬೇರ್ಪಡಿಸಿ ರಾಕೆಟ್ ಇಂಧನವನ್ನು ತಯಾರು ಮಾಡೋದು ಅವರ ಗುರಿ ಇದೆ. 2013ರಲ್ಲಿ ಭಾರತ ಏನು ಮಾಡಿತ್ತು ಅಂತ ಹೇಳಿದರೆ, ಮೊಟ್ಟ ಮೊದಲ ಬಾರಿಗೆ ಮಂಗಳನ ಕಕ್ಷೆಯನ್ನು ಯಶಸ್ವಿಯಾಗಿ ತಲುಪಿದ ಜಗತ್ತಿನ ಮೊದಲ ದೇಶ ಎನ್ನುವಂತಹ ಇತಿಹಾಸವನ್ನು ಕೂಡ ಭಾರತ ಬರೆದಿತ್ತು. 450 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಅವತ್ತು ಆ ಕೆಲಸವನ್ನು ಮಾಡಿದ್ವಿ. ಹೀಗಾಗಿ ಭವಿಷ್ಯದಲ್ಲಿ ಮಾನವ ಸಹಿತ ಮಂಗಳ ಯಾತ್ರೆಗೆ ಅತ್ಯಂತ ಮಾಹಿತಿಗಳನ್ನು ಕೂಡ ಭಾರತ ಒದಗಿಸುತ್ತೆ ಎನ್ನುವಂತಹ ಮಾಹಿತಿಗಳಿದೆ. ಹೀಗಾಗಿ ಎಲ್ಲವೂ ಕೂಡ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಚಂದ್ರಯಾನ 3 ಆಗಿದೆ. ಚಂದ್ರಯಾನ 4 ಮಾಡಬೇಕಂತಲೂ ಕೂಡ ಭಾರತದ ಒಂದು ಆಲೋಚನೆ ಇದೆ. ಚಂದ್ರಯಾನ 4ರಲ್ಲಿ ಚಂದ್ರನ ಮೇಲ್ಮೈಗಿಳಿದು ಅಲ್ಲಿನ ಮಣ್ಣು ಕಲ್ಲಿನ ಮಾದರಿಗಳನ್ನು ಸಂಗ್ರಹಿಸಿ ವಾಪಸ್ ಅವುಗಳನ್ನು ಮರಳಿ ಭೂಮಿಗೆ ತೆಗೆದುಕೊಂಡು ಬರುವಂಥ ಒಂದು ಆಲೋಚನೆಯೂ ಕೂಡ ಭಾರತದಲ್ಲಿದೆ. ಹೀಗಾಗಿ ಇವತ್ತು ನಾಸಾ ಮಾಡ್ತಾ ಇರುವಂಥ ಈ ಒಂದು ಸ್ಟೆಪ್ ಏನಿದೆ, ಆ ಸ್ಟೆಪ್ಗೆ ಭಾರತದ ಸಹಕಾರವನ್ನು ಇವತ್ತು ನಾಸಾ ತೆಗೆದುಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಚಂದ್ರಯಾನ 3ರಲ್ಲಿ ಯಶಸ್ವಿಯಾಗಿ ಸಾಧಿಸಿದ್ದು. ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ಕಡೆ ಪಾಕಿಸ್ತಾನ 2 ದಿನಗಳಲ್ಲಿ ಅಂದರೆ 14ನೇ ತಾರೀಕಿಗೆ ಅವರ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಕೆಲವೇ ದಿನಗಳು ಸ್ವತಂತ್ರ ದಿನಾಚರಣೆಗೆ ಬಾಕಿ ಇರುವಂಥ ಈ ಸಮಯದಲ್ಲಿ ಆಗಸ್ಟ್ 11ನೇ ತಾರೀಕಿಗೆ ಬಲೂಚಿಗಳು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡು ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲಿ? ಪಾಕಿಸ್ತಾನದ ಒಳಗಡೆ. ಆ ಮುಖಾಂತರ ನಾವು ಒಂದು ಪ್ರತ್ಯೇಕ ದೇಶ ಅನ್ನೋ ಮೆಸೇಜನ್ನು ಕೊಡೋ ಪ್ರಯತ್ನವನ್ನು ಬಲೂಚಿಗಳು ಮಾಡಿದ್ದಾರೆ. ಆಗಸ್ಟ್ 11 ಯಾಕೆ? ಒಂದು ಐತಿಹಾಸಿಕ ಕಾರಣ ಇದೆ. ಆ ಡೀಟೇಲ್ಸಿಗೆ ಬರ್ತೀನಿ ನಾನು. ಹೇಗೆ ನಾವು ಆಗಸ್ಟ್ 15ಕ್ಕೆ ಬ್ರಿಟಿಷರಿಂದ ವಿಮುಕ್ತಿಯಾಗಿ ಸ್ವತಂತ್ರವನ್ನು ಪಡೆದುಕೊಂಡ್ವು, ಆಗಸ್ಟ್ 11ನೇ ತಾರೀಕಿಗೆ ನಾವು ಪಾಕಿಸ್ತಾನದ ಮುಖಾಂತರ ನಾವು ವಿಮುಕ್ತಿಯನ್ನು ಪಡೆದುಕೊಂಡಿದ್ವಿ ಅನ್ನುವ ಕಾರಣಕ್ಕಾಗಿ, ಅಂದರೆ ನಾವು ಕೂಡ ಪ್ರತ್ಯೇಕವಾದ್ವಿ ಅನ್ನುವ ಕಾರಣಕ್ಕಾಗಿ ಅವರು ಸ್ವತಂತ್ರ ದಿನಾಚರಣೆಯನ್ನು ಮಾಡಿಕೊಂಡ್ರು. ಇವೆಲ್ಲದರ ಜೊತೆಗೆ ಭಾರತಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವ ಪ್ರಯತ್ನವನ್ನು ಬಲೂಚಿಗಳು ಮಾಡಿದ್ದಾರೆ. ಹಾಗಾದರೆ ಯಾಕೆ ಭಾರತಕ್ಕೆ ಕೃತಜ್ಞತೆ? ಭಾರತ ಮತ್ತು ಬಲೂಚಿಸ್ತಾನದ ಸಂಬಂಧ ಇವತ್ತಿಂದಲ್ಲ, ಸಿಂಧೂ ನಾಗರಿಕತೆಯಿಂದ ಹಿಡಿದು ಇವತ್ತಿನ ತನಕವೂ ಕೂಡ, ಇವತ್ತು ಪಾಕಿಸ್ತಾನದ ಒಂದು ಪ್ರಾಂತ್ಯ ಆಗಿದೆ, ಆ ಮಾತು ಬೇರೆ, ಬಟ್ ಸಿಂಧೂ ನಾಗರಿಕತೆಯಿಂದಲೂ ಕೂಡ ಒಂದು ಕನೆಕ್ಟಿವಿಟಿ ಇದೆ. ಅದು ದ್ರಾವಿಡ ಭಾಷೆ ಇತ್ಯಾದಿ ಸಂಸ್ಕೃತಿ, ದೇವಸ್ಥಾನ ಎಲ್ಲ ಕಾರಣಗಳಿಗಾಗಿ ಕೂಡ. ಹಾಗಾದರೆ ಯಾಕೆ ಭಾರತಕ್ಕೆ ಕೃತಜ್ಞತೆ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಸ್ವತಂತ್ರದ ಶಂಕನಾದ.
ಪ್ರತ್ಯೇಕಗೊಂಡು ಸ್ವತಂತ್ರ ರಾಷ್ಟ್ರವನ್ನು ಬಲೂಚಿಸ್ತಾನದವರು ಘೋಷಣೆ ಮಾಡ್ಕೊಂಡಿದ್ದಾರೆ. ನಾವು ಮೊನ್ನೆಯೂ ಕೂಡ ನೋಡಿದ್ವಿ, ಅನೇಕ ಬಾರಿ ಈ ರೀತಿಯಾಗಿ ಘೋಷಣೆ ಮಾಡ್ಕೊಂಡಿದ್ರು. ಇದೀಗ ಒನ್ಸ್ ಅಗೇನ್ ಎಲ್ಲ ಆಯಿತು. ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ಮಾನ್ಯತೆ ಅಂದರೆ ಅವರವರೇ ಘೋಷಣೆ ಮಾಡಿಕೊಂಡ್ರು, ಸೆಲೆಬ್ರೇಷನ್ ಆಯಿತು, ಎಲ್ಲವೂ ಹೌದು. ಆದರೆ ರಾಜತಾಂತ್ರಿಕವಾಗಿ ವಿಶ್ವಸಂಸ್ಥೆನೋ ಯಾವುದೋ ಅಧಿಕೃತ ಸಂಸ್ಥೆ ಇದನ್ನು ಈವರೆಗೂ ಕೂಡ ಮಾನ್ಯತೆ ಮಾಡಿಲ್ಲ. ಹೀಗಾಗಿ ಮಾನ್ಯತೆ ಮಾಡಬೇಕು ಅಂತ ಹೇಳಿದರು. ನಾವು ಪಾಕಿಸ್ತಾನದ ಭಾಗವಲ್ಲ ಅಂತ ಮಿರ್ಯಾರ್ ಬಲೂಚ್ ಎಲ್ಲ ಹೇಳಿದರು. 60 ಮಿಲಿಯನ್ ಬಲೂಚ್ ಜನರಿಗೆ ಧ್ವನಿ ಕೊಡಬೇಕು ಅಂತ ವಿಶ್ವಸಂಸ್ಥೆಗೆಲ್ಲ ಒತ್ತಾಯವನ್ನು ಮಾಡಿದ್ದಾರೆ. ನೀವು ನೋಡಿ, 1947 ಆಗಸ್ಟ್ 11ನೇ ತಾರೀಕಿಗೆ ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಖಲಾತ್ ಸಂಸ್ಥಾನ ಸ್ವತಂತ್ರ ಆಯಿತು ಅಂತ. ಅದಕ್ಕಿಂತ ಮೊದಲು ಆಗಸ್ಟ್ 4, 1947 ಬ್ರಿಟಿಷ್ ಅಧಿಕಾರಿಗಳು ಪಾಕಿಸ್ತಾನದ ಮೊಹಮ್ಮದ್ ಜಿನ್ನಾ, ಅದಾದ ನಂತರ ಖಲಾತ್ನ ಖಾನ್ ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದ ಆದ ನಂತರ ಏನಾಗುತ್ತೆ, ಇವತ್ತಿನ ಬಲೂಚಿಸ್ತಾನ್, ಅವತ್ತು ಖಲಾತ್ ಸಂಸ್ಥಾನ ಅಂತ ಕರೀತಿದ್ರು. ಒಪ್ಪಂದ ಆದ ನಂತರ ಖಲಾತ್ ಸಂಪೂರ್ಣವಾಗಿ ಸ್ವತಂತ್ರ ಸಂಸ್ಥಾನ ಅಂತೆಲ್ಲವೂ ಕೂಡ ಘೋಷಣೆ ಆಯಿತು. ಈ ಘೋಷಣೆ ಆದ ನಂತರ ಮೊಹಮ್ಮದ್ ಅಲಿ ಜಿನ್ನಾ ಏನು ಮಾಡಿಬಿಡ್ತಾರೆ, ಹೌದು ಓಕೆ ಸ್ವತಂತ್ರ ಆಯಿತು ಅಂತ ಅಸ್ತಿತ್ವಕ್ಕೆ ಬರಬೇಕಾದಂಥ ಒಪ್ಪಂದವನ್ನು ಮಾಡಿಕೊಂಡ್ರು. ಅದಕ್ಕೆ ಕಾನೂನಾತ್ಮಕವಾದಂಥ ಮಾನ್ಯತೆಯನ್ನು ಕೊಡೋದಕ್ಕೆ ಸ್ವತಃ ಮೊಹಮ್ಮದ್ ಅಲಿ ಜಿನ್ನಾ ಸೈನ್ ಹಾಕುವ ಪ್ರಯತ್ನವನ್ನು ಮಾಡಿದರು. ಎಲ್ಲವೂ ಕೂಡ ಆಯಿತು. ಈ ಖಲಾತ್ನಲ್ಲಿ ಏನಾಗುತ್ತೆ, ಅವರದ್ದೇ ಆದಂಥ ಒಂದು ರಾಷ್ಟ್ರೀಯ ಭಾಷೆ ಮಾಡಿಕೊಳ್ತಾರೆ. ರಾಷ್ಟ್ರೀಯ ಧ್ವಜವನ್ನು ಎಲ್ಲವನ್ನು ಕೂಡ ತೆಗೆದುಕೊಂಡು ಬರೋ ಪ್ರಯತ್ನ ಮಾಡಿದರು. ಬಟ್ ಈ ಸ್ವಾತಂತ್ರ್ಯ ಎಷ್ಟು ದಿನ ಉಳಿತು? ಕೇವಲ 7 ತಿಂಗಳು ಮಾತ್ರ ಈ ಸ್ವಾತಂತ್ರ್ಯ ಉಳಿಯುತ್ತೆ. 1947 ಆಗಸ್ಟ್ರಿಂದ ಮಾರ್ಚ್ 27, 1948 ತನಕ ಮಾತ್ರ ಈ ಸ್ವಾತಂತ್ರ್ಯ ಉಳಿಯುತ್ತೆ. ಯಾಕೆ ಅಂತ ಹೇಳಿದರೆ, ಈ ಪಾಕಿಸ್ತಾನ ಅವ್ರ ಮೇಲಿಂದ ಮೇಲೆ ಒತ್ತಡ ಹೇರೋ ಪ್ರಯತ್ನ ಮಾಡಿದರು. ನೀವು ಪಾಕಿಸ್ತಾನದೊಳಗೆ ಇದನ್ನು ವಿಲೀನ ಮಾಡಬೇಕು ಅಂತ. ಆದರೆ ಅಲ್ಲಿ ಖಲಾತ್ ಸಂಸ್ಥಾನದವರು ಹೇಳಿದರು, ಇಲ್ಲ ವಿಲೀನ ಮಾಡಲ್ಲ ಅಂತ. ಅಂತಿಮವಾಗಿ ಒತ್ತಾಯವನ್ನು ಮಾಡಿ ಆ ಒಪ್ಪಂದ ಪತ್ರಕ್ಕೆ ಸಹಿಯನ್ನು ಹಾಕಿಸಿಕೊಂಡು ಪಾಕಿಸ್ತಾನದ ಭಾಗ ಅಂತ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡಿದರು. ಯಾವ ಆಗಸ್ಟ್ 11ನೇ ತಾರೀಕಿಗೆ ನಾವು ಬ್ರಿಟಿಷ್ ಆಡಳಿತದಿಂದ ಮುಕ್ತಿ ಅಂತ ಬಲೂಚಿಗಳು ಸ್ವತಂತ್ರವಾಗಿದ್ರು, ಅದೇ ಆಗಸ್ಟ್ 11 ಇದೀಗ ಸ್ವತಂತ್ರ ದಿನಾಚರಣೆ ಅಂತ ಘೋಷಣೆ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ದಾರೆ. ಇದು ಒಂದು ಭಾಗ. ಬಲೂಚ್ ಹೋರಾಟಕ್ಕೆ ಭಾರತವೇ ಶಕ್ತಿ. ಬಲೂಚಿಸ್ತಾನದ ಧ್ವನಿಯನ್ನ ಮೊಟ್ಟ ಮೊದಲ ಬಾರಿಗೆ ಜಾಗತಿಕವಾಗಿ ಜಗತ್ತಿಗೆ ಹೇಳಿದವರು ಭಾರತ. ಅದು 2015ರ ಸ್ವತಂತ್ರ ದಿನಾಚರಣೆಯ ಸಮಯ. ಪ್ರಧಾನಿ ನರೇಂದ್ರ ಮೋದಿ ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣವನ್ನು ಮಾಡ್ತಾ ಇದ್ರು. ಭಾಷಣ ಮಾಡುವಂತಹ ಸಮಯದಲ್ಲಿ ಅದರ ಬಗ್ಗೆ ಹೇಳಿದ್ರು, ಬಲೂಚಿಸ್ತಾನ್, ಗಿಲ್ಗಿಟ್ ಮತ್ತು POK ಜನ ಅವರೆಲ್ಲ ಪಾಕಿಸ್ತಾನದ ಆಡಳಿತಕ್ಕೆಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ, ಅವರನ್ನು ಧ್ವಂಸ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ, ಇತ್ಯಾದಿ ಅಂತ ಹೇಳೋ ಪ್ರಯತ್ನ 2016ರಲ್ಲಿ ಹೇಳಿದರು. ಆಗಲೂ ಕೂಡ ಅವರು ಧನ್ಯವಾದ ಹೇಳೋ ಪ್ರಯತ್ನವನ್ನು ಮಾಡಿದರು. ಭಾರತ ಒಂದು ಸ್ಟೆಪ್ ತೆಗೆದುಕೊಂಡು ಹೋಗಿ ಹೇಳ್ತು, ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕು ಮಂಡಳಿಗೆ ಹೇಳ್ತು, ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ಲಿ ಆಗ್ತಾ ಇದೆ, ಹೀಗಾಗಿ ಅವ್ರ ರಕ್ಷಣೆಗೆ ನೀವು ಬರಬೇಕು ಅಂತ. ಆವತ್ತೂ ಕೂಡ ಭಾರತ ಇದರ ಪರವಾಗಿ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ವಿ. ಬಲೂಚಿಸ್ತಾನದ ಕೆಲವೊಂದಿಷ್ಟು ಜನ ಮಹಿಳೆಯರು ಏನು ಮಾಡ್ತಾ ಇದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಾಬಂಧನದ ಸಂದೇಶಗಳನ್ನು ಕಳಿಸ್ತಾ ಇದ್ರು. ನೀವು ಸಹೋದರನಂತೆ ನಮ್ಮ ರಕ್ಷಣೆಗೆ ಬರಬೇಕು ಅಂತ ಅಲ್ಲಿಯ ಮಹಿಳೆಯರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಣೆಯ ಸಂದೇಶಗಳನ್ನು ಕಳಿಸುವ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿಂದ ಭಾರತವು ಕೂಡ ಬಲೂಚಿಸ್ತಾನದ ಪರವಾಗಿ ಜಾಗತಿಕವಾಗಿ ನಿಂತಿದ್ದನ್ನು ನೋಡಿದ್ವಿ. ನಾನು ಅವಾಗಲೇ ಹೇಳಿದೆ ನಿಮಗೆ, ನಾವು ಭಾರತದಲ್ಲಿ ಹಿಂದೂಗಳು 51 ಶಕ್ತಿ ಪೀಠಗಳು ಅಂತ ನಾವೇನು ಕರಿತೀವಿ, ಆ 51 ಶಕ್ತಿ ಪೀಠಗಳ ಪೈಕಿ ಒಂದು ಶಕ್ತಿ ಪೀಠ ಬಲೂಚಿಸ್ತಾನದ ಲಸ್ಬಿಲ್ಲಾ ಜತಾಯ್ ಎನ್ನುವಂಥ ಪ್ರದೇಶದಲ್ಲಿ ಒಂದು ಮಂದಿರ ಇದೆ. ಆ ಮಂದಿರಕ್ಕೆ ಇವತ್ತಿನ ತನಕ ಕೂಡ ಲಕ್ಷಾಂತರ ಹಿಂದೂಗಳು ಬಲೂಚಿಸ್ತಾನಕ್ಕೆ ಹೋಗಿ ಬರ್ತಾರೆ. ಇದರರ್ಥ ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಭಾರತ ಮತ್ತು ಬಲೂಚಿಗಳ ನಡುವೆ ಒಂದು ಕನೆಕ್ಟಿವಿಟಿ ಇರೋದು. ಹೀಗಾಗಿ ಅವರು ಧನ್ಯವಾದ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಂದರೆ, ಬಲೂಚಿಸ್ತಾನದಲ್ಲಿ ಸಾವಿನ ಮಳೆಯಾಗಿದೆ. ಸ್ವತಂತ್ರ ದಿನಾಚರಣೆ ಬೆನ್ನಲ್ಲೇ ಬಲೂಚ್ ಜನರ ಮೇಲೆಲ್ಲ ಪಾಕ್ನಿಂದ ವೈಮಾನಿಕ ದಾಳಿಯಾಗಿದೆ. ಸೊರಬ್ನ ಗಿಡಾರ್ ಪ್ರದೇಶದಲ್ಲಿ ಬಾಂಬ್ ಮಳೆಯನ್ನು ಎಲ್ಲ ಪಾಕಿಸ್ತಾನ ಯುದ್ಧ ವಿಮಾನಗಳೆಲ್ಲ ಸುರಿಸಿದ್ವು. 27 ನಾಗರಿಕರೆಲ್ಲ ಮೃತಪಟ್ಟಿದ್ದಾರೆ. ಮಹಿಳೆಯರು, ಮಕ್ಕಳಿಗೆಲ್ಲ ಬಲಿಯಾಗ್ಬಿಟ್ಟಿದ್ದಾರೆ. ಯಾಸ್ ಇಟ್ ಈಸ್ POK ಹೆಂಗಾಗಿತ್ತಲ್ಲ ಅದೇ ರೀತಿಯಾಗಿ ಇಂಟರ್ನೆಟ್ ಬಂದ್ ಮಾಡೋದು, ಸೋಷಿಯಲ್ ಮೀಡಿಯಾ ಬಂದ್ ಮಾಡೋದು, ಜಗತ್ತಿಗೆ ಗೊತ್ತಾಗದಂತೆ ನೋಡ್ಕೊಳ್ಳೋದು ಎಲ್ಲವೂ ಕೂಡ ಆಯಿತು. 50,000ಕ್ಕೂ ಹೆಚ್ಚು ಬಲೂಚಿ ಬಕ್ರ ಬಂಧನ ಆಗಿದೆ. ತನ್ನದೇ ದೇಶದ ಜನರ ಮೇಲೆ ಬಾಂಬ್ ಹಾಕ್ತಾ ಇರುವಂಥ ಪಾಕಿಸ್ತಾನದ ಕರವರೆ. ಇದೇನು ಮೊಟ್ಟ ಮೊದಲ ಬಾರಿಗೆಲ್ಲ ಅನೇಕ ಬಾರಿ ಇದನ್ನು ಅವರು ಮಾಡೋ ಪ್ರಯತ್ನ ಮಾಡಿದೆ. ಇವೆಲ್ಲದರ ನಡುವೆ BLA ಆಪರೇಷನ್ ಗೋವಾಟ್ ಮಾಡಿದೆ. ಏನಿದೆ ಆಪರೇಷನ್ ಗೋವಾಟ್ ಅಂತ ಹೇಳಿದ್ರೆ, ಯಾರ್ಯಾರು ಪಾಕಿಸ್ತಾನದ ಸೈನ್ಯಕ್ಕೆ ಸಹಾಯ ಮಾಡ್ತಿದ್ರಲ್ಲ ಅವರನ್ನು ಹೊಡೆದುರುಳಿಸೋ ಪ್ರಯತ್ನ ಇದು. ಪಾಕಿಸ್ತಾನ ಸೈನ್ಯಕ್ಕೆ ಮಾಹಿತಿ ಕೊಡುವಂಥ ಗೂಢಾಚಾರರ ಹತ್ಯೆಗೆ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯವರೆಲ್ಲ ಕರೆ ಕೊಟ್ಟರು. ಹಂಟ್ ಆ್ಯಂಡ್ ಕಿಲ್ ಏನೋ ಅವರನ್ನು ಹೊಡಿಬೇಕು ಅನ್ನುವಂಥ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನು ಸಂಹಾರ ಮಾಡಿದರು. ಫಾರೂಕ್ ಹಸ್ನಿ ಎನ್ನುವಂಥ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ 2015ರ ಆಸುಪಾಸಿನಿಂದಲೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಂತೆ ಅವರ ವಿರುದ್ಧ ಇವೆಲ್ಲವನ್ನು ಪತ್ತೆ ಮಾಡಿ ಇವರನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಹಸ್ನಿ. ಅದಾದ ನಂತರ ರಹೀಂ ಸಾಸೋಲಿ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಹೊಡೆದಿದ್ದಾರೆ. ಮೊಹಮ್ಮದ್ ಹಸ್ನಿ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಲ್ಲೋ
ಪ್ರಯತ್ನಗಳಾಗಿದೆ. ಆ ಮುಖಾಂತರ ಬಲೂಚಿಸ್ತಾನದಲ್ಲಿ ಬಿಗಿ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. ಎಲ್ಲದರ ನಡುವೆ ಇತಿಹಾಸದ ಪುಟದಲ್ಲಿ ಆಗಸ್ಟ್ 11 ಪಾಕಿಸ್ತಾನಕ್ಕೆ ನಡುಕ. ನಾನು ಅವಾಗಲೇ ಹೇಳಿದೆ ಯಾಕೆ 11 ಅವರು ಭಾರಿ ಇಂಪಾರ್ಟೆಂಟ್ ಆಗಿ ತೆಗೆದುಕೊಳ್ತಾರೆ ಅಂತ. 11ನೇ ತಾರೀಕಿಗೆ ಅವರು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದರು. ಪಾಕಿಸ್ತಾನ ಅಸ್ತಿತ್ವಕ್ಕೆ ಬರುವ ಮೊದಲೇ ಸ್ವಾತಂತ್ರ್ಯ ಪಡೆದುಕೊಂಡಿತ್ತು. ಇವರು 14ನೇ ತಾರೀಕಿಗೆ ಅದಾದ ನಂತರ ಇವರು 3 ದಿನಗಳ ಮೊದಲೇ ಎಲ್ಲ ಸ್ವಾತಂತ್ರ್ಯ ಸಿಕ್ಕಿತ್ತು. ಜಿನ್ನಾ ಮತ್ತು ಪಾಕಿಸ್ತಾನದ ಸೈನ್ಯದಿಂದ ಎಲ್ಲವೂ ಕೂಡ ಆಯಿತು. CPEC ಯೋಜನೆಗಾಗಿ ಬಲೂಚಿಸ್ತಾನ ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಆಗಿದೆ. ನೀವು ನೋಡಿ 1958-59ರಲ್ಲಿ ಒಂದು ಪಶ್ಚಿಮ ಪ್ರಾಂತ್ಯ ಎಲ್ಲ ಮಾಡಬೇಕು ಅಂತ ಪಾಕಿಸ್ತಾನ ಹೋಯಿತು. ಅವತ್ತು ಅವರೆಲ್ಲ ವಿರೋಧ ಮಾಡೋ ಪ್ರಯತ್ನವನ್ನು ಮಾಡಿದರು. 62ರಲ್ಲಿ ಇದನ್ನು ಪ್ರತ್ಯೇಕವಾಗಿ ಮಾಡಿ ಅದನ್ನು ದೂರ ಇಡೋ ಪ್ರಯತ್ನ ಆಯಿತು. ಅದರ ವಿರುದ್ಧ ಅಲ್ಲಿಯ ಜನ ಹೋರಾಡೋ ಪ್ರಯತ್ನವನ್ನು ಮಾಡಿದರು. 2000 ದಶಕದಿಂದ ಈಚೆಗೆ BLA ಎನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಹೋರಾಡೋ ಪ್ರಯತ್ನವನ್ನು ಭಾಗವಾಗಿ ಇದೀಗ ಸ್ವತಂತ್ರ ಅಂತ ಘೋಷಿಸಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಇದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಆದಂಥ ಬೆಳವಣಿಗೆ. ಇನ್ನು 5ನೇ ಸುದ್ದಿ, ಅದು ಕೂಡ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಪಾಕಿಸ್ತಾನದ ಮಾಜಿ ಪ್ರಧಾನಿ, ಮಾಜಿ ಕ್ರಿಕೆಟರ್ ಇಮ್ರಾನ್ ಖಾನ್ ಅವರ ಸಾವಿನ ಸುದ್ದಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಜೈಲಲ್ಲಿದ್ದಾರೆ ಅವರು. 2023ರಿಂದ ಐ ಥಿಂಕ್ ಜೈಲಲ್ಲಿರೋದು. ಅವರನ್ನು ಭೇಟಿ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೆಳವಣಿಗೆ. ಆದರೆ ಒಂದು ಪತ್ರಕರ್ತ ಹೇಳಿದ್ದಾರೆ ಅವರು ಮೃತಪಟ್ಟುಬಿಟ್ಟಿದ್ದಾರೆ ಅಂತ. ಹೆಂಗೆ ಹೇಳಿದರು, ಏನಾಯಿತು ಡೀಟೇಲ್ಸ್ ನೋಡೋಣ. ಇಮ್ರಾನ್ ಖಾನ್ ಸತ್ತಿದ್ದಾರಾ? ಅಡಿಯಾಲ ಜೈಲಿನಲ್ಲಿ ಇಮ್ರಾನ್ ಖಾನ್ ನಿಧನ ಆದ್ರ? ಇಂಥದ್ದೊಂದು ಪ್ರಶ್ನೆಗೆ ಹಿರಿಯ ಪತ್ರಕರ್ತ ವಜಾಹತ್ ಎಸ್ ಖಾನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಯಾರೋ ಒಬ್ಬರು 3 ಜನ ಏನೋ ಅಧಿಕಾರಿಗಳು ಮಾಹಿತಿ ಕೊಟ್ಟರಂತೆ. ಆ ಜೈಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಅನ್ನುವ ಕಾರಣಕ್ಕಾಗಿ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಪಾಕ್ ಸೇನೆಯ ಹಿರಿಯ ಅಧಿಕಾರಿಗಳನ್ನು ಉಲ್ಲೇಖಿಸಿ ಇಂಥದ್ದೊಂದು ಹೇಳಿಕೆಯನ್ನು ಅವರು ಕೊಟ್ಟರು. ಆಗಸ್ಟ್ 2023ರಿಂದ ಅವರು ಜೈಲಲ್ಲಿದ್ದಾರೆ. ಒಂದು 180 ಪ್ರಕರಣ ಇದೆ ಇವ್ರ ಮೇಲೆ, ಇಮ್ರಾನ್ ಖಾನ್ ಮೇಲೆ. 3 ಮಿಲಿಟರಿ ಅಧಿಕಾರಿಗಳು ತಮಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ವಜಾಹತ್ ಎಸ್ ಖಾನ್ ಎಲ್ಲ ಹೇಳಿದರು. ಪ್ರಧಾನಿಯಾಗಿದ್ದಂತಹ ಸಮಯದಲ್ಲಿ ವಿದೇಶಿ ಉಡುಗೊರೆಗಳನ್ನು ತೆಗೆದುಕೊಂಡು, ಅದನ್ನು ದುಬಾರಿ ಉಡುಗೆಗಳನ್ನು ತೆಗೆದುಕೊಂಡು ಸರ್ಕಾರದ ಖಜಾನೆಗೆ ಇವರು ನಷ್ಟವನ್ನು ಉಂಟು ಮಾಡಿದ್ದಾರೆ. ತೋಷಾ ಖಾನ ಅದಕ್ಕೆ ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಜೈಲಲ್ಲಿ ಇರೋದು. ಬೇರೆ ಬೇರೆ ರಿಯಲ್ ಎಸ್ಟೇಟ್ ಪ್ರಕರಣಗಳೆಲ್ಲವೂ ಕೂಡ ಇದೆ. ಎಲ್ಲವೂ ಆದ ನಂತರ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಯಾಕೆ ಇಂಥದ್ದೊಂದು ಸ್ಥಿತಿ ಬಂತು ಅಂತ ಹೇಳಿದರೆ, ಅವರ ಪಕ್ಷದ ನಾಯಕರು, ವಕೀಲರು, ಕುಟುಂಬದ ಸದಸ್ಯರು ಅನೇಕ ದಿನಗಳಿಂದ ಇವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲಂತೆ. ಹೀಗಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾದರೆ ಅಡಿಯಾಲ ಜೈಲಿನಲ್ಲಿ ಏನಾಗ್ತಿದೆ? ಇಮ್ರಾನ್ ಖಾನ್ ಭೇಟಿ ಮಾಡೋದಕ್ಕೆ ಕುಟುಂಬ ಸದಸ್ಯರು ಮತ್ತು ವಕೀಲರಿಗೂ ಕೂಡ ಎಲ್ಲ ನಿರ್ಬಂಧ ಹೇರಲಾಗಿದೆ. ಅಲ್ಲಿ ಕಳೆದ 365 ದಿನಗಳಿಂದ ಇಮ್ರಾನ್ ಖಾನ್ ಒಂದು ಬಾರಿಯೂ ಕೂಡ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿಲ್ಲ. ಗಂಭೀರ ಕಣ್ಣಿನ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರೂ ಕೂಡ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಎನ್ನುವಂಥ ಮಾತುಗಳೆಲ್ಲ ಬಂದಿತ್ತು ಅವರು ಅಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ. ಇಮ್ರಾನ್ ಖಾನ್ ಆರೋಗ್ಯದ ಬಗ್ಗೆ PTI ನಾಯಕರೆಲ್ಲ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಸೇನೆಯ ಕುಮ್ಮಕ್ಕಿನಿಂದ ನಮ್ಮ ಪಕ್ಷದ ನಾಯಕನನ್ನು ಬಂಧಿಸಲಾಗಿದೆ ಎನ್ನುವಂಥ ಮಾತುಗಳನ್ನು ಕೂಡ PTIನ ನಾಯಕರೆಲ್ಲರೂ ಕೂಡ ಹೇಳಿದರು. ಯಾಕಂದರೆ ಸೇನೆ ಅಲ್ಲಿ ಹೆಂಗೆ ನಡೆದುಕೊಳ್ಳುತ್ತೆ, ಹೇಗೆ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಜೈಲಿನೊಳಗೆ ಮಾಜಿ ಪ್ರಧಾನಿಗೆ ಚಿತ್ರಹಿಂಸೆಯನ್ನು ಕೊಡಲಾಗ್ತಾ ಇದೆ ಅಂತ ಅವರ ಕಾರ್ಯಕರ್ತರೆಲ್ಲರೂ ಕೂಡ ಆರೋಪವನ್ನು ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಂತರ ಇಂಥದ್ದೊಂದು ಅನುಮಾನ ಅವರ ಸಾವಿನ ಬಗ್ಗೆ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಪಾಕಿಸ್ತಾನದಲ್ಲಿ ಕ್ರಾಂತಿಯ ಜ್ವಾಲೆ. ಏನು ಕ್ರಾಂತಿಯ ಜ್ವಾಲೆ? ಇಸ್ಲಾಮಾಬಾದ್ನ ಸುಪ್ರೀಂ ಕೋರ್ಟ್ ಹೊರಗೆ ಸಾವಿರಾರು ಬೆಂಬಲಿಗರೆಲ್ಲ ಆಕ್ರೋಶ ಹೊರಹಾಕಿದ್ರು. ನಮ್ಮ ನಾಯಕನ ನಮಗೆ ತೋರಿಸಿ ಅಂತ ಇಮ್ರಾನ್ ಭಕ್ತರೆಲ್ಲ ಆಗ್ರಹ ಮಾಡಿದರು. ಒಂದು ವೇಳೆ ಇಮ್ರಾನ್ ಖಾನಿಗೆ ಏನಾದರೂ ಆದರೆ ದೇಶ ಉರಿದು ಬಿಡುತ್ತೆ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುವ ಜನತೆಯ ಕಣ್ಣಲ್ಲಿ ಕ್ರಾಂತಿಯ ಕಿಡಿ ಇದೆ ಅಂತ ಖೈಬರ್ ಪಖ್ತೂನ್ಖ್ವಾದ CM ಸೊಹೈಲ್ ಅಫ್ರಿದಿ ಹೇಳಿಕೆಯನ್ನು ಕೊಟ್ಟರು. ಮುಂದಿನ ವಾರ ಇಮ್ರಾನ್ ಖಾನ್ ಪ್ರಕರಣಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಎಲ್ಲ ಒಪ್ಪಿಗೆಯನ್ನು ಸೂಚಿಸಿದೆ. ಹೀಗಾಗಿ ಆರೋಗ್ಯ ಸ್ಥಿತಿಯ ಬಗ್ಗೆ ಒಂದು ರಿಪೋರ್ಟ್ ಕೊಡಬೇಕು ನಮಗೆ. ಒಂದು ವೇಳೆ ಏನಾದರೂ ಅಪಾಯ ಆಗಿಬಿಟ್ರೆ ಇಡೀ ದೇಶವೇ ಉರಿದು ಬಿಡುತ್ತೆ ಅಂತೆಲ್ಲ ಹೇಳಿದ್ದಾರೆ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ತಕ್ಷಣವೇ ವೈದ್ಯಕೀಯ ಸಹಾಯವನ್ನು ಅವರಿಗೆಲ್ಲ ಕೊಡಬೇಕು ಎನ್ನುವಂಥ ಮಾತುಗಳನ್ನು ಅವರೆಲ್ಲ ಹೇಳಿದ್ದಾರೆ. ಇದು ಒಂದು. ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದಾಗೆ ಸೇನೆಯ ಕ್ರೌರ್ಯಕ್ಕೆ ಖಾನ್ ಬಲಿಯಾದರೆ ಎನ್ನುವಂಥ ಪ್ರಶ್ನೆ. ರಾಜಕೀಯ ದ್ವೇಷಕ್ಕಾಗಿ ಇಮ್ರಾನ್ ಖಾನ್ರನ್ನು ಬಲಿಪಶು ಮಾಡ್ತಿದ್ದಾರಾ ಪಾಕಿಸ್ತಾನದ ಸೈನ್ಯದವರು ಅನ್ನೋದೆಲ್ಲ ಇದೆ. ಅಮಾನವೀಯ ಪ್ರಯೋಗಗಳನ್ನು ಜೈಲಿನೊಳಗೆ ಇವರ ವಿರುದ್ಧ ಮಾಡಲಾಗ್ತಿದೆ. ದೇಶದಲ್ಲಿ ದಂಗೆ ಆಗುವಂಥ ಭೀತಿಯಿಂದ ಸುಳ್ಳು ಹೇಳ್ತಾ ಇದ್ದಾರೆ ಅಧಿಕಾರಿಗಳೆಲ್ಲರೂ ಕೂಡ. ರಾಜಕೀಯ ದ್ವೇಷ, ಪಾಕ್ ಸೈನ್ಯದ ಮಿತಿ ಮೀರಿದ ಕ್ರೌರ್ಯ, ಎಲ್ಲದರ ಬಗ್ಗೆಯೂ ಕೂಡ ಅನೇಕ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಅವರು ಏನು ಹೇಳ್ತಾರೆ, ಇಮ್ರಾನ್ ಖಾನ್ ಅವರ ಬದುಕಿನ ಅಂದರೆ ಅವನು ಮೃತಪಟ್ಟಿದ್ದಾರೋ, ಆರೋಗ್ಯವಾಗಿದ್ದಾರೋ ಇತ್ಯಾದಿ ಅಂತ. ಬಟ್ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಅಲ್ಲಿ ಅಧಿಕಾರಿಗಳೇನೋ ಹೇಳಿದ್ರಂತೆ, ಇಲ್ಲ ಅವರು ಬದುಕಿದ್ದಾರೆ, ಅವ್ರಿಗೇನು ಕೂಡ ಆಗಿಲ್ಲ ಅಂತ ಈ ಜೈಲಿನ ಅಧಿಕಾರಿಗಳು ಹೇಳಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.